ದೇವರಲ್ಲಿ ಸೇರಿರುವ ಎಲ್ಲ ಸಹೋದರ ಸಹೋದರಿಯರೇ, ಕೀರ್ತನೆಗಳು 96 ಹೀಗೆ ಹೇಳುತ್ತದೆ: ಯೆಹೋವನಿಗೆ ಹೊಸ ಕೀರ್ತನೆಯನ್ನು ಹಾಡಿರಿ, ಎಲ್ಲ ಭೂನಿವಾಸಿಗಳೇ ಯೆಹೋವನಿಗೆ ಹಾಡಿರಿ. ಯೆಹೋವನಿಗೆ ಹಾಡಿರಿ, ಆತನ ನಾಮವನ್ನು ಕೊಂಡಾಡಿರಿ, ಆತನ ರಕ್ಷಣೆಯನ್ನು ಪ್ರತಿನಿತ್ಯವೂ ಸಾರಿ ಹೇಳಿರಿ. ಜನಾಂಗಗಳಿಗೆ ಆತನ ಘನತೆಯನ್ನು, ಎಲ್ಲ ಜನರಲ್ಲಿ ಆತನ ಅದ್ಭುತ ಕೃತ್ಯಗಳನ್ನು ಪ್ರಸಿದ್ಧಪಡಿಸಿರಿ. ಯೆಹೋವನು ದೊಡ್ಡವನು, ಬಹಳವಾಗಿ ಸ್ತುತಿಸಲು ಅರ್ಹನು ಆಗಿದ್ದಾನೆ. ಎಲ್ಲ ದೇವರುಗಳಲ್ಲಿ ಆತನೇ ಭಯಂಕರನು. ಜನಾಂಗಗಳ ದೇವತೆಗಳೆಲ್ಲ ಬೊಂಬೆಗಳೇ. ಯೆಹೋವನಾದರೋ ಗಗನ ಮಂಡಲವನ್ನು ನಿರ್ಮಿಸಿದವನು. ಆತನ ಸಾನ್ನಿಧ್ಯದಲ್ಲಿ ಮನಮಹಿಮೆಗಳು, ಆತನ ಪವಿತ್ರಾಲಯದಲ್ಲಿ ಬಲ ಸೌಂದರ್ಯಗಳು ಇರುತ್ತದೆ. ಭೂಜನಾಂಗಗಳೇ, ಬಲ ಪ್ರಭಾವಗಳು ಯೆಹೋವನವೇ ಯೆಹೋವನವೇ ಎಂದು ಹೇಳಿ ಆತನನ್ನು ಘನಪಡಿಸಿರಿ. ಯೆಹೋವನು ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ. ಕಾಣಿಕೆಯೊಡನೆ ಆತನ ಅಂಗಳಕ್ಕೆ ಬನ್ನಿರಿ. ಪರಿಶುದ್ಧವೆಂಬ ಭೂಷಣದೊಡನೆ ಯೆಹೋವನಿಗೆ ನಮಸ್ಕರಿಸಿರಿ. ಎಲ್ಲ ಭೂನಿವಾಸಿಗಳೇ ಆತನ ಮುಂದೆ ನಡುಗಿರಿ. ನಾವು ಸ್ತೋತ್ರದೊಡನೆ ಯೆಹೋವನ ಅಂಗಳಕ್ಕೆ ಬಂದು ನಮಗೆ ಕೊಡುವ ರಕ್ಷಣೆಗೂ ಪ್ರತಿನಿತ್ಯವೂ ಸಾರಿ ಹೇಳುತ್ತಾ ಆತನ ಘನತೆಯನ್ನು, ಎಲ್ಲ ಜನರಲ್ಲಿ ಆತನ ಅದ್ಭುತ ಕೃತ್ಯಗಳನ್ನು ಪ್ರಸಿದ್ಧಪಡಿಸೋಣ. ಹಾಲೆಲೂಯ, ಹಾಲೆಲೂಯ. ಶುಭಾರುದ ಕಲ್ದೋರು ಖೋದೆರೆ ಕೆದೆರೆ ಕೆರದರ ಶು ಖಲ್ವಲ್ದೋರು ಬೋರು ನಂದಲ್ ಬಲ್ದೇರು ಖಲ್ವಲ್ದೋರು ಬೋರು ನಂದಲ್ ಬಲ್ದಾರಿ ಬಲ್ಬಲ್ದಾರಿ ಬಲ್ಬಲ್ದಾರಿ ರುವಾಲ್ ತೋರೋ ಬೋ ಶೀಖೆ ಬೇರಿ ಬಾರ ವಾಲ್ ತೋರೋ ಬೋರು ನಂದಲ್ ಬಲ್ದಾರಿ ಖಲ್ವಲ್ದಾರಿ ರೂಠಾ ಖೋದೆರೆ ಕೆಬೇರಿ ಬಾರ ವಾಲ್ ತಾರಾ ಖೋದೆರೆ ಕೆದೆರೆ 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 ಕೆರದರೋ. ಯೇಸುವಿಗೆ ಮಹಿಮೆ, ಯೇಸುವಿಗೆ ಸ್ತೋತ್ರ, ಯೇಸುವಿಗೆ ಮಹಿಮೆ, ಯೇಸುವಿಗೆ ಸ್ತೋತ್ರ, ಸ್ತೋತ್ರ. ಹಾಲೆಲೂಯ, ಹಾಲೆಲೂಯ. ಕರ್ತನಲ್ಲಿ ಬೆರೆತವನೇ, ಸೃಷ್ಟಿಯಲ್ಲಿ ನಿನ್ನ ಮಹಿಮೆ ಪ್ರಕಟವಾಗಿದೆ. ನನ್ ಕ್ರಿಸ್ತನೇ, ಸುಂದರ ನಾಮವು, ಸುಂದರ ನಾಮವು, ಸುಂದರ ನಾಮವು ಯೇಸು ರಾಜನೇ. ಸುಂದರ ನಾಮವು ಹೋಲಿಸಲಾಗದು. ಸುಂದರ ನಾಮವು ಯೇಸುವೇ ನಾಮ. ನಾವಿಲ್ಲದೆ ನಿಮಗೆ ಸ್ವರ್ಗ ಬೇಕಿಲ್ಲ. ದೇವಾನಿ ಪರಲೋಕ ಕರೆ ತಂದೆ. ನನ್ನ ಪಾಪಗಿಂತ ನಿನ್ನ ಪ್ರೀತಿ ದೊಡ್ಡದು. ಬೇರೇನು ನಮ್ಮನ್ನು ಅಗಲಿಸದು. ಅದ್ಭುತ ನಾಮವು, ಅದ್ಭುತ ನಾಮವು, ಅದ್ಭುತ ನಾಮವು ಯೇಸು ರಾಜನ. ಅದ್ಭುತ ನಾಮವು ಹೋಲಿಸಲಾಗದು. ಅದ್ಭುತ ನಾಮವು ಯೇಸುವೇ ನಾಮ. ಅದ್ಭುತ ನಾಮವು, ಅದ್ಭುತ ನಾಮವು, ಅದ್ಭುತ ನಾಮವು ಯೇಸು ರಾಜನು. ಅದ್ಭುತ ನಾಮವು ಹೋಲಿಸಲಾಗದು. ಅದ್ಭುತ ನಾಮವು ಯೇಸುವೇ ನಾಮ. ಮರಣ ಜಯಿಸದು, ದಾಡೆಯು ನೀಗಿತು. ಪಾಪ ಶಾಪಗಳನ್ನು ನೀ ತೊಳೆದು
ಪರಲೋಕದ ಗರ್ಜನೆ ನಿನ್ ಸ್ತುತಿಯ ಮಹಿಮೆ ಪುನರುತ್ಥಾನದ ಜೀವನಿ ಪಡೆದೆ ನಿನಗಿಲ್ಲ ಎದುರಾಳಿಯು ನಿನಗಿಲ್ಲ ಸಮಾನರು ಇಂದು ಎಂದೆಂದು ಆತ ಆಳುವನು ನಿನ್ನದೇ ರಾಜ್ಯವು ನಿನ್ನದೇ ಮಹಿಮೆಯು ಎಲ್ಲ ನಾಮಕ್ಕಿಂತ ಮೇಲಾದ ನಾಮವು ಶಕ್ತಿಯುಳ್ಳ ನಾಮವು ಶಕ್ತಿಯುಳ್ಳ ನಾಮವು ಶಕ್ತಿಯುಳ್ಳ ನಾಮವು ಯೇಸು ರಾಜನದು ಶಕ್ತಿಯುಳ್ಳ ನಾಮವು ತಡೆಯಾಗಿ ಏನೂ ನಿಲ್ಲದು ಶಕ್ತಿಯುಳ್ಳ ನಾಮವು ಯೇಸುವೇ ಶಕ್ತಿಯುಳ್ಳ ನಾಮವು ಶಕ್ತಿಯುಳ್ಳ ನಾಮವು ಶಕ್ತಿಯುಳ್ಳ ನಾಮವು ಯೇಸು ರಾಜನದು ಶಕ್ತಿಯುಳ್ಳ ನಾಮವು ತಡೆಯಾಗಿ ಏನೂ ನಿಲ್ಲದು ಶಕ್ತಿಯುಳ್ಳ ನಾಮವು ಯೇಸುವೇ ನಾಮ ಮರಣ ಜಯಿಸದು ತಡೆಯು ನೀಗಿದ್ದು ಪಾಪ ಶಾಪಗಳನ್ನು ನೀ ತೊಳೆದೆ ಪರಲೋಕದ ಗರ್ಜನೆ ನಿನ್ ಸ್ತುತಿಯ ಮಹಿಮೆ ಪುನರುತ್ಥಾನದ ಜೀವನಿ ಪಡೆದೆ ನಿನಗಿಲ್ಲ ಎದುರಾಳಿಯು ನಿನಗಿಲ್ಲ ಸಮಾನರು ಇಂದು ಎಂದೆಂದು ಆತ ಆಳುವನು ನಿನ್ನದೇ ರಾಜ್ಯವು ನಿನ್ನದೇ ಮಹಿಮೆಯು ಎಲ್ಲ ನಾಮಕ್ಕಿಂತ ಮೇಲಾದ ನಾಮವು ಶಕ್ತಿಯುಳ್ಳ ನಾಮವು ಶಕ್ತಿಯುಳ್ಳ ನಾಮವು ಶಕ್ತಿಯುಳ್ಳ ನಾಮವು ಯೇಸು ರಾಜನದು ಶಕ್ತಿಯುಳ್ಳ ನಾಮವು ತಡೆಯಾಗಿ ಏನೂ ನಿಲ್ಲದು ಶಕ್ತಿಯುಳ್ಳ ನಾಮವು ಯೇಸುವೇ ನಾಮ ಶಕ್ತಿಯುಳ್ಳ ನಾಮವು ಶಕ್ತಿಯುಳ್ಳ ನಾಮವು ಶಕ್ತಿಯುಳ್ಳ ನಾಮವು ಯೇಸು ರಾಜನದು ಶಕ್ತಿಯುಳ್ಳ ನಾಮವು ತಡೆಯಾಗಿ ಏನೂ ನಿಲ್ಲದು ಶಕ್ತಿಯುಳ್ಳ ನಾಮವು ಯೇಸುವೇ ನಾಮ ಸುಂದರ ನಾಮವು ಸುಂದರ ನಾಮವು ಯೇಸು ರಾಮೇ ಸುಂದರ ನಾಮವು ಹೋಲಿಸಲಾಗದು ಸುಂದರ ನಾಮವು ಯೇಸುವೇ ನಾಮ ನಾವೆಲ್ಲದೆ ನಿಮಗೆ ಸ್ವರ್ಗ ಬೇಕಿಲ್ಲ ದೇವಾನಿ ಪರಲೋಕ ಕರೆ ತಂದೆ ನನ್ನ ಪಾಪಕ್ಕಿಂತ ನಿನ್ನ ಪ್ರೀತಿ ದೊಡ್ಡದು ಬೇರೇನು ನಮ್ಮನ್ನು ಅಗಲಿಸದು ಅದ್ಭುತ ನಾಮವು ಅದ್ಭುತ ನಾಮವು ಅದ್ಭುತ ನಾಮವು ಯೇಸು ರಾಜನದು ಅದ್ಭುತ ನಾಮವು ಹೋಲಿಸಲಾಗದು ಅದ್ಭುತ ನಾಮವು ಯೇಸುವೇ ನಾಮ ಅದ್ಭುತ ನಾಮವು ಅದ್ಭುತ ನಾಮವು ಅದ್ಭುತ ನಾಮವು ಯೇಸು ರಾಜನದು ಅದ್ಭುತ ನಾಮವು ಹೋಲಿಸಲಾಗದು ಅದ್ಭುತ ನಾಮವು ಯೇಸುವೇ ನಾಮ ಮರಣ ಜಯಿಸದು ತಡೆಯು ನೀಗಿಟ್ಟು ಪಾಪ ಶಾಪಗಳನ್ನು ನೀ ತೊಳೆದೆ ಪರಲೋಕದ ಗರ್ಜನೆ ನಿನ್ ಸ್ತುತಿಯ ಮಹಿಮೆ ಪುನರುತ್ಥಾನದ ಜೀವನಿ ಪಡೆದೆ ಮರಣ ಜಯಿಸ
ಪರಲೋಕದ ಗರ್ಜನೆ ನಿನ್ ಸ್ತುತಿಯ ಮಹಿಮೆ ಪುನರುತ್ಥಾನದ ಜೀವನಿ ಪಡೆದೆ ನಿನಗಿಲ್ಲ ಎದುರಾಳಿಯು ನಿನಗಿಲ್ಲ ಸಮಾನರು ಎಂದು ಎಂದೆಂದು ಆತ ಆಳುವನು ನಿನ್ನದೇ ರಾಜ್ಯವು ನಿನ್ನದೇ ಮಹಿಮೆಯು ಎಲ್ಲ ನಾಮಕ್ಕಿಂತ ಮೇಲಾದ ನಾಮವು ಶಕ್ತಿಯುಳ್ಳ ನಾಮವು ಶಕ್ತಿಯುಳ್ಳ ನಾಮವು ಶಕ್ತಿಯುಳ್ಳ ನಾಮವು ಯೇಸು ರಾಜನು ಶಕ್ತಿಯುಳ್ಳ ನಾಮವು ತಡೆಯಾಗಿ ಏನು ನಿಲ್ಲದು ಶಕ್ತಿಯುಳ್ಳ ನಾಮವು ಯೇಸುವೇ ನಾಮ ಶಕ್ತಿಯುಳ್ಳ ನಾಮವು ಶಕ್ತಿಯುಳ್ಳ ನಾಮವು ಶಕ್ತಿಯುಳ್ಳ ನಾಮವು ಯೇಸು ರಾಜನು ಶಕ್ತಿಯುಳ್ಳ ನಾಮವು ತಡೆಯಾಗಿ ಏನು ನಿಲ್ಲದು ಶಕ್ತಿಯುಳ್ಳ ನಾಮವು ಯೇಸುವೇ ನಾಮ ಶಕ್ತಿಯುಳ್ಳ ನಾಮವು ಶಕ್ತಿಯುಳ್ಳ ನಾಮವು ಶಕ್ತಿಯುಳ್ಳ ನಾಮವು ಯೇಸು ರಾಜನು ಶಕ್ತಿಯುಳ್ಳ ನಾಮವು ತಡೆಯಾಗಿ ಏನು ನಿಲ್ಲದು ಶಕ್ತಿಯುಳ್ಳ ನಾಮವು ಯೇಸುವೇ ನಾಮ ಶಕ್ತಿಯುಳ್ಳ ನಾಮವು ತಡೆಯಾಗಿ ಏನು ನಿಲ್ಲದು ಶಕ್ತಿಯುಳ್ಳ ನಾಮವು ಯೇಸುವೇ ನಾಮ ಯೇಸುವೇ ನಿಮಗೆ ಸ್ತೋತ್ರವಾಗಲಿ ಸ್ತೋತ್ರವಾಗಲಿ ನಿಮಗೆ ಯೇಸುವೇ ಓ ಆರಾಧನೆ ನಿಮಗೆ ಯೇಸುವೇ ನಿನ್ನಾಶ್ರಯದಿ ನಾವಾಸಿಸುವೆನು ಸರ್ವಶಕ್ತನೇ ನಿನ್ನ ನೆರಳಲ್ಲಿ ನಾ ವಿಶ್ರಮಿಸುವೆನು ಮಹೋನ್ನತನೇ ನಿನ್ನಾಶ್ರಯದಿ ನಾವಾಸಿಸುವೆನು ಸರ್ವಶಕ್ತನೇ ನಿನ್ನ ನೆರಳಲ್ಲಿ ನಾ ವಿಶ್ರಮಿಸುವೆನು ಬಲವುಳ್ಳವನೇ ನಿನ್ ಸಮ್ಮುಖವನ್ನೇ ನಾಶ್ರಯಿಸುವೆ ಅನುದಿನವು ಬಲವುಳ್ಳವನೇ ನಿನ್ ಸಮ್ಮುಖವನ್ನೇ ನಾಶ್ರಯಿಸುವೆ ಅನುದಿನವು ಯೆಸಯ್ಯ 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 ರಾತ್ರಿಯಲ್ಲಿರುವ ಭಯವು ಹಗಲಲ್ಲಿ ಹಾರುವ ಬಾಣಕ್ಕೂ ഇരുಳಲ್ಲಿ ಸಂಚರಿಸುವ ವಿಪತ್ತಿಗೂ ದಿನದಲ್ಲಿ ಬರುವ ವ್ಯಾಧಿಗೂ
ಭಯಪಡೆನು, ನಾ ಹೆದರೆನು. ಯೆಹೋವ ರಾಫ, ನನ್ನ ಜೊತೆ ನೀನೆ. ನಾ ಭಯಪಡೆನು, ನಾ ಹೆದರೆನು. ಯೆಹೋವ ರಾಫ, ನನ್ನ ಜೊತೆ ನೀನೆ. ಯೆಸಯ್ಯ, 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 ಯೆಸಯ್ಯ. ಸಾವಿರ ಜನರು ಸತ್ತು ಬಿದ್ದರು, 10,000 ಜನರು ಸುತ್ತಲಿದ್ದರು. ಅಂಧಕಾರವು ನನ್ನ ವರಿಸಿದರು, ಮರಣ ಭಯವು ನನ್ನ ಬಾಧಿಸಿದರು. ನಾ ಭಯಪಡೆನು, ನಾ ಹೆದರೆನು. ಯೆಹೋವ ನೀಸಿ, ನನ್ನ ಜೊತೆ ನೀನೆ. ನಾ ಭಯಪಡೆನು, ನಾ ಹೆದರೆನು. ಯೆಹೋವ ನೀಸಿ, ನನ್ನ ಜೊತೆ ನೀನೆ. ಯೆಸಯ್ಯ, 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 ಯೆಸಯ್ಯ. ನಿನ್ನ ಪ್ರೀತಿಸಿದವರನ್ನು ತಪ್ಪಿಸುವಾತನೇ, ನಿನ್ನ ಅರಿತವರನ್ನು ಘನಪಡಿಸುವಾತನೇ. ನಿನ್ನ ಪ್ರೀತಿಸಿದವರನ್ನು ತಪ್ಪಿಸುವಾತನೇ, ನಿನ್ನ ಅರಿತವರನ್ನು ಘನಪಡಿಸುವಾತನೇ. ನನ್ನ ಯುದ್ಧವ ಜಯಿಸಿ ಮೇಲಕ್ಕೆತ್ತುವಾತನೇ. ಕೃಪೆಯಿಂದ ಕೃಪೆಯನ್ನು ತೋರಿಸುವಾತನೇ. ನನ್ನ ಯುದ್ಧವ ಜಯಿಸಿ ಮೇಲಕ್ಕೆತ್ತುವಾತನೇ. ಕೃಪೆಯಿಂದ ಕೃಪೆಯನ್ನು ತೋರಿಸುವಾತನೇ. ಯೆಸಯ್ಯ, 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 ಯೆಸಯ್ಯ. ನಾ ಭಯಪಡೆನು, ನಾ ಹೆದರೆನು. ಯೆಹೋವ ಶಾಲೋಮ್, ನನ್ನ ಜೊತೆ ನೀನೆ. ನಾ ಭಯಪಡೆನು, ನಾ ಹೆದರೆನು. ಯೆಹೋವ ಶಾಲೋಮ್, ನನ್ನ ಜೊತೆ ನೀನೆ. ಯೆಸಯ್ಯ, 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 ಯೆಸಯ್ಯ. ನಾ ಭಯಪಡೆನು, ನಾ ಹೆದರೆನು. ಯೆಹೋವ ಶಾಲೋಮ್, ನನ್ನ ಜೊತೆ ನೀನೆ. ನಾ ಭಯಪಡೆನು, ನಾ ಹೆದರೆನು. ಯೆಹೋವ ಶಾಲೋಮ್, ನನ್ನ ಜೊತೆ ನೀನೆ. ಯೆಸಯ್ಯ, 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 ಯೆಸಯ್ಯ. ನಿಮಗೆ ಸ್ತೋತ್ರ. ಓ ಯೇಸುವೇ, ನಿಮಗೆ ಸ್ತೋತ್ರ. ಓ ಯೇಸುವೇ, ನಿಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಓ ಯೇಸುವೇ, ನಿಮಗೆ ಸ್ತೋತ್ರ. ಓ ಯೇಸುವೇ. ಹಾಲೆಲೂಯ, ಸ್ತೋತ್ರ, ದೇವರಿಗೆ ಮಹಿಮೆಯಾಗಲಿ. ಈಗ ನಾವು ನಮ್ಮ ಬೈಬಲನ್ನು ತೆರೆಯೋಣವೇ. 2 ಅರಸುಗಳು 6ನೇ ಅಧ್ಯಾಯ ವಾಕ್ಯ 1-5. ಒಂದು ಸಾರಿ ಪ್ರವಾದಿ ಮಂಡಳಿಯವರು ಎಲೀಷನಿಗೆ,
ನಾವು ನಿನ್ನ ಜೊತೆಯಲ್ಲಿ ವಾಸಿಸುತ್ತಿರುವ ಈ ಸ್ಥಳವು ಬಲು ಇಕ್ಕಟ್ಟಾಗಿದೆ. ಆದ್ದರಿಂದ ನಾವು ಯೊರ್ದನಿಗೆ ಹೋಗಿ ಅಲ್ಲಿ ಪ್ರತಿಯೊಬ್ಬನೂ ಒಂದೊಂದು ತೊಲೆಯನ್ನು ಕಡಿದುಕೊಂಡು ಬಂದು ನಮಗೋಸ್ಕರ ಒಂದು ಮನೆಯನ್ನು ಮಾಡಿಕೊಳ್ಳೋಣ ಅಂದರು. ಅವನು ಅವರಿಗೆ ಹೋಗಬಹುದೆಂದು ಹೇಳಲು ಅವರಲ್ಲೊಬ್ಬನು, ದಯವಿಟ್ಟು ನೀನು ನಿನ್ನ ಸೇವಕರಾದ ನಮ್ಮ ಜೊತೆಯಲ್ಲಿ ಬರಬೇಕು ಎಂದು ಬೇಡಿಕೊಂಡನು. ಎಲೀಷನು ಬರ್ತೇನೆಂದು ಹೇಳಿ ಅವರೊಡನೆ ಹೊರಟನು. ಅವರು ಯೊರ್ದನನ್ನು ಮುಟ್ಟಿ ಮರಗಳನ್ನು ಕಡಿಯುತ್ತಿರುವಾಗ ಒಬ್ಬನ ಕೊಡಲಿಯು ಕಾವು ತಪ್ಪಿ ನೀರೊಳಗೆ ಬಿದ್ದಿತು. ಆದ್ದರಿಂದ ಅವನು, ಅಯ್ಯೋ ಸ್ವಾಮಿ, ನಾನು ಅದನ್ನು ಎರವಾಗಿ ತಂದಿದ್ದೇನೆ ಎಂದು ಕೂಗಿದನು. ದೇವರ ವಾಕ್ಯ ಹೇಳುತ್ತದೆ, ಪ್ರವಾದಿಯ ಮಕ್ಕಳು ಅಂದರೆ ಪ್ರವಾದಿ ಮಂಡಳಿಯವರು ಎಲೀಷನ ಬಳಿ ಬಂದು ಹೇಳುತ್ತಾರೆ, ನೋಡಿ, ನಾವು ನಿನ್ನ ಜೊತೆಯಲ್ಲಿ ವಾಸಿಸುತ್ತಿರುವ ಈ ಸ್ಥಳವು ತುಂಬ ಇಕ್ಕಟ್ಟಾಗಿದೆ. ಹೌದು, ಪ್ರವಾದಿ ಮಂಡಳಿಯವರು ಹೇಳುತ್ತಾರೆ. ಯಾರು? ಪ್ರವಾದಿ ಎಲೀಷನ ಒಟ್ಟಿಗೆ ವಾಸಿಸುತ್ತಿರುವವರು ಬಂದು ಹೇಳುತ್ತಾರೆ, ನಮ್ಮೊಡನೆ ನೀವು ವಾಸಿಸುತ್ತಿರುವ ಸ್ಥಳ ತುಂಬ ಇಕ್ಕಟ್ಟಾಗಿದೆ. ಸರಿಯಲ್ಲವೇ? ಪ್ರವಾದಿ ಎಲೀಷರು ಅದೇ ಜಾಗದಲ್ಲಿ ವಾಸಿಸುತ್ತಾರೆ, ಸರಿ. ಆದರೆ ಜನರು ಅಥವಾ ಪ್ರವಾದಿ ಮಂಡಳಿಯವರು ತೊಂದರೆಗಳನ್ನು ಗುರುತಿಸಿ ಮುಂದೆ ಬರಬೇಕೆಂದು ಪ್ರವಾದಿ ಎಲೀಷರು ಎನಿಸುತ್ತಾರೆ. ಜನರು ಮೊದಲು ತೊಂದರೆಗಳನ್ನು ಗುರುತಿಸಬೇಕು. ಏನನ್ನು? ಅವರು ಯಾವ ತೊಂದರೆಯನ್ನು ಎದುರಿಸುತ್ತಾರೋ ಅದನ್ನು ಅವರು ಗುರುತಿಸಬೇಕು. ಇಲ್ಲಿ ಪ್ರವಾದಿ ಮಂಡಳಿಯವರು ತಾವು ವಾಸಿಸುವ ಸ್ಥಳ ತುಂಬ ಇಕ್ಕಟ್ಟಾಗಿದೆ ಎಂದು ಗುರುತಿಸಿದರು. ಹೌದು, ನೀವು ಯಾರಾದರೂ ತುಂಬ ಇಕ್ಕಟ್ಟಿನ ಸ್ಥಳದಲ್ಲಿ ವಾಸಿಸುತ್ತೀರಾ? ಆತ್ಮಿಕವಾಗಿ, ಸಾಮಾಜಿಕವಾಗಿ ಅಥವಾ ಆರ್ಥಿಕವಾಗಿ ಬೇರೆ ಬೇರೆ ವಿಷಯದಲ್ಲಿ ತುಂಬ ಜನರು ಇಕ್ಕಟ್ಟಿನ ಸ್ಥಳದಲ್ಲಿ ವಾಸಿಸುತ್ತಾರೆ, ಸರಿಯಲ್ಲವೇ? ಹೌದು. ಈ ಎಲೀಷ ಪ್ರವಾದಿಯ ಮಂಡಳಿಯಲ್ಲಿರುವವರು ಬಂದು ಹೇಳುತ್ತಾರೆ, ನಾವು ನಿಮ್ಮೊಂದಿಗೆ ವಾಸಿಸುವ ಸ್ಥಳವು ಇಕ್ಕಟ್ಟಾಗಿದೆ. ದೇವರ ವಾಕ್ಯ ಮುಂದುವರಿದು ಹೇಳುತ್ತದೆ, ನಾವು ನಿನ್ನ ಜೊತೆಯಲ್ಲಿ ವಾಸಿಸಿರುವ ಈ ಸ್ಥಳವು ಬಲು ಇಕ್ಕಟ್ಟಾಗಿದೆ. ಆದ್ದರಿಂದ ನಾವು ಯೊರ್ದನಿಗೆ ಹೋಗಿ ಅಲ್ಲಿ ಪ್ರತಿಯೊಬ್ಬನೂ ಒಂದೊಂದು ತೊಲೆಯನ್ನು ಕಡಿದುಕೊಂಡು ಬಂದು ನಮಗೋಸ್ಕರ ಒಂದು ಮನೆಯನ್ನು ಮಾಡಿಕೊಳ್ಳೋಣ ಅಂದರು. ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ, ಪ್ರವಾದಿಯ ಮಕ್ಕಳು ವಾಸಿಸುವ ಆ ಸ್ಥಳವು ತುಂಬ ಇಕ್ಕಟ್ಟಾಗಿದೆ ಮತ್ತು ಪ್ರವಾದಿ ಎಲೀಷ ಸಹ ಅವರೊಂದಿಗೆ ವಾಸಿಸುತ್ತಾರೆ. ನಾವು ನಿನ್ನ ಜೊತೆಯಲ್ಲಿ ವಾಸಿಸುವ ಈ ಸ್ಥಳವು ಬಲು ಇಕ್ಕಟ್ಟಾಗಿದೆ. ಮೊದಲನೇ ಅಧ್ಯಾಯದಲ್ಲಿ ನಾವು ಓದುವುದಾದರೆ, ಎಲೀಷ ಪ್ರವಾದಿಯು ಒಬ್ಬರೇ ವಾಸಿಸುತ್ತಿದ್ದರು, ಗೆಹಾಜಿಯೊಡನೆ. ಗೆಹಾಜಿಯು ತನ್ನ ದುರಾಶೆಯಿಂದ ದೂರ ಹೋದ ಮೇಲೆ ಪ್ರವಾದಿ ಮಂಡಳಿಯವರೊಟ್ಟಿಗೆ ವಾಸಿಸಲು ಆರಂಭಿಸಿದರು ಮತ್ತು ದೇವರ ವಾಕ್ಯ ಹೇಳುತ್ತದೆ, ಅವರು ವಾಸಿಸುವ ಸ್ಥಳವು ತುಂಬ ಇಕ್ಕಟ್ಟಾಗಿದೆ. ನಾವು ಖಂಡಿತವಾಗಿ ನಂಬುತ್ತೇವೆ, ಪ್ರವಾದಿ ಎಲೀಷರು ಈ ತೊಂದರೆಯನ್ನು ತುಂಬ ಮೊದಲೇ ಗುರುತಿಸಿಕೊಂಡಿದ್ದಾರೆ. ಆದರೆ ಅವರು ಜನರು ಈ ತೊಂದರೆಯನ್ನು ಗುರುತಿಸಿಕೊಳ್ಳಲೆಂದು ಕಾಯುತ್ತಿದ್ದರು. ಪ್ರವಾದಿ ಮಂಡಳಿಯವರು ತೊಂದರೆಯನ್ನು ಗುರುತಿಸಿಕೊಂಡದ್ದು ಮಾತ್ರವಲ್ಲ, ಏನು ಮಾಡಬೇಕೆಂದು ತಿಳಿದಿದ್ದರು. ಹೌದು, ಯಾವಾಗ ನೀವು ತೊಂದರೆಯನ್ನು ಗುರುತಿಸಿಕೊಳ್ಳುತ್ತೀರೋ ಆವಾಗಲೇ ಪರಿಹಾರವು ಜೊತೆಗೆ ಬರುತ್ತದೆ. ನಾನು ಏನು ಹೇಳುತ್ತೇನೆಂದು ನಿಮಗೆ ಅರ್ಥವಾಯಿತಲ್ಲವೇ? ಯಾವಾಗ ಪ್ರವಾದಿ ಮಂಡಳಿಯವರು ತಮ್ಮ ತೊಂದರೆಯನ್ನು ಗುರುತಿಸಿಕೊಂಡರೋ ಆವಾಗಲೇ ಅವರು ಇಚ್ಛಿಸುತ್ತಾರೆ ವಿಶಾಲ ಸ್ಥಳಕ್ಕೆ ಹೋಗಲು. ಪ್ರವಾದಿಯ ಮಕ್ಕಳು ಮೊದಲು ತೊಂದರೆಯನ್ನು ಗುರುತಿಸಿಕೊಳ್ಳಬೇಕು. ಯಾವ ತೊಂದರೆ? ಏನೆಂದರೆ ಅವರು ಈಗ ವಾಸಿಸುವ ಸ್ಥಳ ತುಂಬ ಇಕ್ಕಟ್ಟಾಗಿದೆ ಎಂದು. ಮೊದಲು ಇಚ್ಛೆಯು ಗುರುತಿಸಿಕೊಳ್ಳಲು
ಮತ್ತು ಅಲ್ಲಿಂದ ಮುಂದುವರಿದು ಆ ಸ್ಥಳದಿಂದ ವಿಶಾಲವಾದ ಸ್ಥಳಕ್ಕೆ, ಸಮೃದ್ಧಿಯುತವಾದ ಸ್ಥಳಕ್ಕೆ, ತೊಂದರೆಯನ್ನು ಗುರುತಿಸಿಕೊಳ್ಳಲು ಇಚ್ಛಿಸದೆ ಹಾಗೂ ಅದರಿಂದ ಬಿಡುಗಡೆ ಹೊಂದಲು ಇಚ್ಛಿಸದೇ ಇದ್ದರೆ ದೇವರು ತನ್ನ ಕಾರ್ಯವನ್ನು ಮಾಡುವುದಿಲ್ಲ. ಎಲೀಷ ಪ್ರವಾದಿಗೂ ನಿಂತು ಹೇಳಬಹುದಿತ್ತು, ಈ ಸ್ಥಳ ತುಂಬ ಇಕ್ಕಟ್ಟಾಗಿದೆ, ನಾವು ವಿಶಾಲ ಸ್ಥಳಕ್ಕೆ ಹೋಗುವ ಎಂದು. ಆದರೆ ಅವರು, ಪ್ರವಾದಿ ಮಂಡಳಿಯವರು ತೊಂದರೆಯನ್ನು ಗುರುತಿಸಿ ಈ ಸ್ಥಳವು ತುಂಬ ಇಕ್ಕಟ್ಟಾಗಿದೆ ಎಂದು ಹೇಳುವವರೆಗೆ ಕಾದರು. ಯಾವ ಗಳಿಗೆಯಲ್ಲಿ ಅವರು ಅದನ್ನು ಗುರುತಿಸಿಕೊಂಡರೋ ಆಗಲೇ ಪರಿಹಾರದೊಂದಿಗೆ ಬರುತ್ತಾರೆ. ಬನ್ನಿ, ಎಲ್ಲರೂ ಸೇರಿ ಹೋಗುವ, ತೊಲೆಗಳನ್ನು ಕಡಿಯುವ ಮತ್ತು ವಿಶಾಲವಾದ ಸ್ಥಳವನ್ನು ಕಟ್ಟಲು ಅಗತ್ಯವಿರುವ ಎಲ್ಲ ಸಾಮಾನುಗಳನ್ನು ತಂದು ಬರುವ. ನಮ್ಮ ದೇವರು ಹಾಗೆಯೇ. ನಮ್ಮ ದೇವರು ತೊಂದರೆಗಳನ್ನು ತೋರಿಸಿಕೊಡುತ್ತಾರೆ, ಮಾತ್ರವಲ್ಲ ಅವರು ಪರಿಹಾರವನ್ನೂ ಕೊಡುತ್ತಾರೆ. ಹಾಗೂ ದೇವರು ತೊಂದರೆಯನ್ನು ತೋರಿಸಿ ಸುಮ್ಮನಿರುವುದಿಲ್ಲ, ಬದಲು ಪರಿಹಾರವನ್ನು ಸೂಚಿಸುತ್ತಾರೆ. ದೇವರು ಅದನ್ನು ತೋರಿಸಿದ್ದು ಹೌದಾದರೆ ಅವರು ಖಂಡಿತವಾಗಿ ಪರಿಹಾರವನ್ನು ಕೊಡುತ್ತಾರೆ. ಯಾವಾಗ ಪ್ರವಾದಿ ಮಂಡಳಿಯವರು ತೊಂದರೆಯನ್ನು ಗುರುತಿಸಿಕೊಂಡರೋ ಆವಾಗಲೇ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುತ್ತಾರೆ. ಯಾಕೆಂದರೆ ಬುದ್ಧಿವಂತಿಕೆ ಮತ್ತು ತಿಳುವಳಿಕೆಯ ಆತ್ಮವು ನಮ್ಮಲ್ಲಿದೆ. ಹೌದು, ಯಾಕೆಂದರೆ ಬುದ್ಧಿವಂತಿಕೆಯ ಆತ್ಮ, ಅಂತಃಜ್ಞಾನದ ಆತ್ಮವು ನಮ್ಮಲ್ಲಿ ವಾಸಿಸುತ್ತದೆ. ನನ್ನ ಜೊತೆಗೆ ಹೇಳಿರಿ, ನಾನು ತೊಂದರೆಯನ್ನು ಮಾತ್ರ ನೋಡುತ್ತೇನೆ ಅಲ್ಲ, ಮತ್ತು ತೊಂದರೆಯನ್ನು ಮಾತ್ರ ಗುರುತಿಸಿಕೊಳ್ಳುತ್ತೇನಲ್ಲ, ಬದಲು ಅದಕ್ಕೆ ಪರಿಹಾರವನ್ನೂ ಕಂಡುಕೊಳ್ಳುತ್ತೇನೆ ಯೇಸುವಿನ ನಾಮದಲ್ಲಿ. ಯಾಕೆಂದರೆ ಯೇಸು ನಮಗೆ ಬಲ ಮತ್ತು ಶಕ್ತಿಯನ್ನು ನೀಡಿದ್ದಾರೆ, ಬುದ್ಧಿವಂತಿಕೆ ಮತ್ತು ತಿಳುವಳಿಕೆ ಆತ್ಮವನ್ನು ನಮಗೆ ಕೊಟ್ಟಿದ್ದಾರೆ. ಪ್ರವಾದಿ ಎಲೀಷನು ತನ್ನ ಜನರು ತೊಂದರೆಯನ್ನು ಗುರುತಿಸಿಕೊಂಡು ತನ್ನ ಬಳಿಗೆ ಬರಬೇಕೆಂದು ಕಾಯುತ್ತಾರೆ. ಹೌದು, ನಾವು ನಿಮ್ಮೊಡನೆ ವಾಸಿಸುವ ಸ್ಥಳ ತುಂಬ ಇಕ್ಕಟ್ಟಾಗಿದೆ ಎಂದರು. ಪ್ರತಿಯೊಬ್ಬನು ಹೋಗಿ ತೊಲೆಗಳನ್ನು ಕಡಿದು ತರುವ ಮತ್ತು ನಮ್ಮ ವಾಸಿಸುವ ಸ್ಥಳವನ್ನು ವಿಸ್ತಾರ ಮಾಡುವ. ಯಾವುದೇ ವಿಸ್ತರಣೆಗೆ ಅಥವಾ ವಿಶಾಲವಾದ ಸ್ಥಳಕ್ಕೆ ಹೋಗಲು ನಮ್ಮಲ್ಲಿ ಇಚ್ಛಾಸಕ್ತಿ ಇರಬೇಕು. ನಿಮ್ಮ ನೆರೆಯವರಲ್ಲಿ ಹೇಳಿ, ಇಚ್ಛಾಸಕ್ತಿ ಇರಬೇಕು. ಹೌದು, ತೊಂದರೆಯನ್ನು ಗುರುತಿಸಿಕೊಳ್ಳುವಿಕೆ ಮಾತ್ರವಲ್ಲ, ಇಚ್ಛಾಸಕ್ತಿಯೂ ಇರಬೇಕು. ಆಮೆನ್, ಹಲ್ಲೆಲೂಯಾ. ಗುರುತಿಸಿಕೊಳ್ಳುವುದು ಮತ್ತು ಇಚ್ಛಾಶಕ್ತಿ ಇರುವಾಗ ದೇವರು ಪರಿಹಾರವನ್ನು ಕೊಡುತ್ತಾರೆ. ದೇವರ ವಾಕ್ಯ ಹೇಳುತ್ತದೆ, ಯೋರ್ದನಿಗೆ ಹೋಗಿ ಪ್ರತಿಯೊಬ್ಬನು ಒಂದೊಂದು ತೊಲೆಯನ್ನು ಕಡಿದುಕೊಂಡು ತಂದು ನಮಗೋಸ್ಕರ ಒಂದು ಮನೆಯನ್ನು ಕಟ್ಟಿಕೊಳ್ಳೋಣ. ಇಲ್ಲಿ ವಾಸಿಸಲು ವಿಶಾಲವಾದ ಸ್ಥಳದ ಬಗ್ಗೆ ಮಾತಾಡುತ್ತಾರೆ. ದೇವರ ವಾಕ್ಯ ಮುಂದುವರಿಸಿ ಹೇಳುತ್ತದೆ, ಅಧ್ಯಾಯ 6, 3-6 ವಾಕ್ಯ. ಅವರಲ್ಲೊಬ್ಬನು, ದಯವಿಟ್ಟು ನೀನು ನಿನ್ನ ಸೇವಕರಾದ ನಮ್ಮ ಜೊತೆಯಲ್ಲಿ ಬರಬೇಕೆಂದು ಬೇಡಿಕೊಂಡ. ಎಲೀಷನು ಬರುತ್ತೇನೆಂದು ಹೇಳಿ ಅವರೊಡನೆ ಹೊರಟನು. ಅವರು ಯೋರ್ದನನ್ನು ಮುಟ್ಟಿ ಮರಗಳನ್ನು ಕಡಿದಿರುವಾಗ ಒಬ್ಬನ ಕೊಡಲಿಯು ಕಾವು ತಪ್ಪಿ ನೀರೊಳಗೆ ಬಿದ್ದಿತು. ಆದ್ದರಿಂದ ಅವನು, ಅಯ್ಯೋ ಸ್ವಾಮಿ, ನಾನು ಅದನ್ನು ಎರವಾಗಿ ತಂದಿದ್ದೇನೆಂದು ಕೂಗಿದನು. ಹೌದು, ಪ್ರವಾದಿ ಮಂಡಳಿಯ ಪ್ರತಿಯೊಬ್ಬರು ಹೋಗಿ ಮರವನ್ನು ಕಡಿಯುತ್ತಾರೆ. ಯಾವಾಗ ಅವರು ವಿಸ್ತರಣೆಯನ್ನು ತರಲು ಶ್ರಮ ಪಡುತ್ತಾರೋ ಆವಾಗ ಈ ವಿಷಯವು ನಡೆಯಿತು. ಹೌದು, ಇಲ್ಲಿ ಪ್ರತಿಯೊಬ್ಬರೂ ಶ್ರಮೆ ಪಡುತ್ತಾರೆ. ನಿಮ್ಮ ವಿಸ್ತರಣೆಗೆ ಶ್ರಮೆಯು ಅಗತ್ಯ. ಪ್ರತಿಯೊಬ್ಬರು ಸ್ವಂತ ಇಚ್ಛೆಯಿಂದ ತಮ್ಮ ಪ್ರಯತ್ನವನ್ನು ಮಾಡುತ್ತಾರೆ. ಪ್ರತಿಯೊಂದು ವಿಸ್ತರಣೆಯಲ್ಲಿ ಶ್ರಮವು ಒಳಗೊಂಡಿರುತ್ತದೆ. ಆದರೆ ಕೇವಲ ಶ್ರಮೆ ಮಾತ್ರ ವಿಸ್ತರಣೆಯನ್ನು ತರುವುದಿಲ್ಲ. ಯಾಕೆಂದರೆ ದೇವರ ವಾಕ್ಯ ಮುಂದುವರಿಸಿ ಹೇಳುತ್ತದೆ,
ಅವರು ಶ್ರಮ ಪಡುತ್ತಾ ಇರುವಾಗ ಎರವಾಗಿ ತಂದ ಕೊಡಲಿಯ ತಲೆ ಕಳೆದುಕೊಳ್ಳುತ್ತಾರೆ. ಸರಿಯಲ್ಲವೇ? ಹೌದು. ಮರವನ್ನು ಕಡಿಯುತ್ತಾ ಇರುವಾಗ ಕೊಡಲಿಯ ತಲೆಯು ಬಿದ್ದು ಹೋಯಿತು. ಯಾವಾಗ ಜನರು ವಿಸ್ತರಣೆಗೋಸ್ಕರ ಶ್ರಮ ಪಡುತ್ತಾರೋ, ಇಲ್ಲಿ ನೋಡಿ, ಒಮ್ಮೊಮ್ಮೆ ಜನರು ವಸ್ತುಗಳನ್ನು ಎರವಾಗಿ ತರಬೇಕಾಗುತ್ತದೆ. ಇಲ್ಲಿ ಪ್ರವಾದಿ ಮಂಡಳಿಯವರು ಬಾಡಿಗೆಗೆ ತರಬೇಕಾಯ್ತಲ್ಲ ವಿಸ್ತರಣೆಗೋಸ್ಕರ. ಆದರೆ ಎರವಾಗಿ ತಂದ ವಸ್ತುಗಳಿಗೆ ಕಳೆದು ಹೋಗುವ ಪ್ರವೃತ್ತಿ, ಒಲವು ಇರುತ್ತದೆ, ನಾವು ಜಾಗರೂಕರಾಗಿಲ್ಲದಿದ್ದರೆ. ಅರ್ಥವಾಯ್ತಲ್ಲವೇ? ಏನು ನಿಮ್ಮಲ್ಲಿ ಇಲ್ಲವೋ ಅದನ್ನು ನೀವು ಎರವಾಗಿ ತರುತ್ತೀರಿ, ಮತ್ತು ನೀವು ಜಾಗರೂಕರಾಗಿಲ್ಲದಿದ್ದರೆ ಅದರ ಪ್ರವೃತ್ತಿ ಕಳೆದು ಹೋಗುವುದು. ಈಗ ಇಲ್ಲಿ ತುಂಬ ಜನರು ಪ್ರವಾದಿ ಮಂಡಳಿಯಲ್ಲಿದ್ದಾರೆ. ಹಲವರಲ್ಲಿ ಕೊಡಲಿಗಳಿವೆ, ಆದರೆ ಒಬ್ಬನದ್ದು ಮಾತ್ರ. ಅದು ಯಾರು ಅದನ್ನು ಬಾಡಿಗೆಗೆ ತಂದನೋ ಅವನು ಕಳೆದುಕೊಂಡಿದ್ದಾನೆ. ಯಾರು ಬಾಡಿಗೆಗೆ ತಂದನೋ ಅವನು ಮಾತ್ರ ಕಳೆದುಕೊಂಡಿದ್ದಾನೆ. ಉದ್ದೇಶವು ತುಂಬ ಒಳ್ಳೆಯದು, ವಿಸ್ತರಣೆಯನ್ನು ತರಲು, ವಿಶಾಲವಾದ ಸ್ಥಳವನ್ನು ಕಟ್ಟಲು, ಅವರಿಗೆ ಮಾತ್ರವಲ್ಲ ಪ್ರವಾದಿಗೂ. ಆದರೆ ಅಲ್ಲಿ ಪ್ರವೃತ್ತಿ ಅಥವಾ ಒಲವು, ಎರವಾಗಿ ತಂದವುಗಳು ಕಳೆದು ಹೋಗುವುದು. ಹೌದು. ಆದ್ದರಿಂದ ಈ ಮನುಷ್ಯ ಎರವಾಗಿ ತರುತ್ತಾನೆ, ತನ್ನ ಶ್ರಮೆಯನ್ನು ಹಾಕಲು ಪ್ರಯತ್ನ ಮಾಡುತ್ತಾನೆ, ಆ ಸ್ಥಳವನ್ನು ವಿಸ್ತರಿಸಲು. ಆದರೆ ಇಲ್ಲಿ ಅವನಿಗೆ ಅರಿವಾಗುತ್ತದೆ, ಅವನು ಮಾಡಿದ ಎಲ್ಲ ಶ್ರಮೆ, ಪ್ರಯತ್ನ ಎಲ್ಲವೂ ಆ ಕ್ಷಣ ವ್ಯರ್ಥವಾಯಿತೆಂದು. ಈಗ ಅವನು ಇಂಥ ಸಂದರ್ಭದಲ್ಲಿ ಇದ್ದಾನೆ ಅಂದರೆ ಅವನಲ್ಲಿ ಇಲ್ಲದನ್ನು ಅವನು ಹಿಂತಿರುಗಿಸಬೇಕು. ಅವನು ಎರವಾಗಿ ಪಡೆದದ್ದು ಅದನ್ನು ಅವನಿಗೆ ಕೊಂಡುಕೊಳ್ಳಲು ಸಾಧ್ಯವಿಲ್ಲ ಅಥವಾ ಅವನಲ್ಲಿ ಇಲ್ಲ. ಈಗ ಅವನು ಹಿಂತಿರುಗಿಸುವ ದಾರಿಯನ್ನು ನೋಡಬೇಕು. ಹಾಲೆಲೂಯ. ನೀವು ನನ್ನೊಂದಿಗೆ ಇದ್ದೀರಲ್ಲವೇ? ಅರ್ಥವಾಗ್ತದಲ್ಲವೇ? ಹೌದು. ಆದರೆ ದೇವರ ವಾಕ್ಯ ಹೇಳುತ್ತದೆ, ಈ ಘಟನೆ ನಡೆಯುವ ಮೊದಲು ಪ್ರವಾದಿ ಮಂಡಳಿಯಲ್ಲಿದ್ದ ಒಬ್ಬರು ಪ್ರವಾದಿ ಎಲೀಷನನ್ನು ನಮ್ಮ ಜೊತೆಯಲ್ಲಿ ಬರಲು ಕರೆಯುತ್ತಾರೆ. ಯಾವಾಗ ಅವರು ಕೊಡಲಿ ತಲೆಯನ್ನು ಕಳಕೊಳ್ಳುತ್ತಾರೋ ಅವರು ಪ್ರವಾದಿ ಬಳಿಗೆ ಬಂದು ಹೇಳುತ್ತಾರೆ, ಅಯ್ಯೋ ಸ್ವಾಮಿ, ಅದನ್ನು ಎರವಾಗಿ ತಂದಿದ್ದೆನು. ಪ್ರವಾದಿ ಎಲೀಷರಲ್ಲಿ ಅದಕ್ಕೆ ಪರಿಹಾರವಿತ್ತು. ದೇವರ ವಾಕ್ಯ ಹೇಳುತ್ತದೆ, ಮರದ ಒಂದು ತುಂಡನ್ನು ಕಡಿಯಲು ಪ್ರವಾದಿ ಹೇಳಿದರು ಮತ್ತು ಅದು ಎಲ್ಲಿ ಕಳೆದು ಹೋಗಿದೆ ಎಂದು ತೋರಿಸಲು ಹೇಳುತ್ತಾರೆ. ನಾವು ಮೊದಲು ತಿಳಿದುಕೊಳ್ಳಬೇಕು ಎಲ್ಲಿ ಕಳೆದುಕೊಂಡಿದ್ದೇವೆಂದು. ಹೌದು, ಪ್ರವಾದಿಯು ಮೊದಲು ಕೇಳುತ್ತಾರೆ, ಎಲ್ಲಿ ಬಿದ್ದು ಹೋಗಿದೆ, ಎಲ್ಲಿ ಹೋಗಿದೆ. ನಿಮಗೆ ತಿಳಿದಿರಬೇಕು ಎಲ್ಲಿ ಕಳೆದು ಹೋಗಿದೆ ಎಂದು, ಎಲ್ಲಿ ತಪ್ಪಿ ಹೋಗಿದೆ ಎಂದು. ಸರಿ, ದೇವರ ವಾಕ್ಯ ಮುಂದುವರಿದು ಹೇಳುತ್ತದೆ, ಅವನು ಬಿದ್ದು ಹೋದ ಸ್ಥಳವನ್ನು ತೋರಿಸ್ತಾನೆ. ಪ್ರವಾದಿಯು ಮರದ ತುಂಡನ್ನು ಅಲ್ಲಿಗೆ ಬಿಸಾಡುತ್ತಾನೆ ಮತ್ತೆ ಕೊಡಲಿಯ ತಲೆಯು ತೇಲುವಂತೆ ಮಾಡುತ್ತಾನೆ. ಅವರು ಕಬ್ಬಿಣವು ನೀರಲ್ಲಿ ತೇಲುವಂತೆ ಮಾಡಿದರು. ಎಲೀಷ ಪ್ರವಾದಿಯು ಪ್ರವಾದಿ ಮಂಡಳಿಯಲ್ಲಿರುವವರನ್ನು ನೀರಲ್ಲಿ ಮುಳುಗಿ ಹುಡುಕಲು ಹೇಳಲಿಲ್ಲ. ಸಾಮಾನ್ಯವಾಗಿ ಇದನ್ನು ನಾವು ಮೊದಲು ಮಾಡುತ್ತೇವೆ. ಇದನ್ನು ನಾನು ಅಂದರೆ ನಮ್ಮ ಪ್ಯಾಸ್ಟರ್ ತುಂಬ ಸಲ ಮಾಡಿದ್ದಾರೆ. ಅವರ ಬಾಲ್ಯದಲ್ಲಿ ಅವರ ಮನೆಯ ಜಮೀನಿನಲ್ಲಿ ಒಂದು ಕಾಲುವೆ ಹರಿಯುತ್ತಿತ್ತು. ಜಮೀನಿನಲ್ಲಿ ತುಂಬ ಕೋಕ ಮರಗಳಿದ್ದವು ಮತ್ತು ಆ ಕೋಡುಗಳನ್ನು ಕಿತ್ತುವಾಗ ಕೆಲವೊಂದು ಏಣಿ ಇಟ್ಟು ತೆಗೆದರೆ ಕೆಲವು ಅವರು ಕತ್ತಿಯಿಂದ ಕೀಳುತ್ತಿದ್ದರು. ಹಾಗೆ ಕೀಳುವಾಗ ಆ ಕಾಲುವೆಯಲ್ಲಿ ಬೀಳುತ್ತಿದ್ದವು.
ಕೆಲವೊಮ್ಮೆ ಕತ್ತಿಯೂ ಬೀಳುತ್ತಿತ್ತು. ಮತ್ತು ಪ್ಯಾಸ್ಟರ್ ಹೇಳ್ತಾರೆ, ನಾನು ತುಂಬ ಸಲ ಈ ನೀರಲ್ಲಿ ಮುಳುಗಿ ಹುಡುಕುತ್ತಿದ್ದೆ, ಆದರೆ ಅನೇಕ ಸಲ ನನಗೆ ಸಿಗುತ್ತಿರಲಿಲ್ಲ. ಆದರೆ ಇಲ್ಲಿ ಪ್ರವಾದಿ ಎಲೀಷರು ಮರದ ತುಂಡನ್ನು ತೆಗೆದುಕೊಂಡು ಕೊಡಲಿತ್ತಲ್ಲೇ ಬಿದ್ದ ಸ್ಥಳಕ್ಕೆ ಬಿಸಾಡುತ್ತಾರೆ. ಇದು ಶಿಲುಬೆಯ ಪ್ರತಿರೂಪವಾಗಿದೆ. ಹೌದು, ಎಲ್ಲ ಪುನರ್ಸ್ಥಾಪನೆ, ಏನೆಲ್ಲ ನೀವು ಕಳಕೊಳ್ಳುತ್ತೀರಿ, ಏನೆಲ್ಲ ತಪ್ಪಿ ಹೋಗಿದೆ, ಅದೆಲ್ಲವನ್ನು ಶಿಲುಬೆಯಿಂದ ಮಾತ್ರ ಪೂರೈಸಲ್ಪಡುತ್ತದೆ. ಅದನ್ನು ತರಲು ಏನನ್ನು ನೀವು ಕಳಕೊಳ್ಳುತ್ತೀರೋ ಅದಕ್ಕೆ ಶಿಲುಬೆಯಿಂದ ಪೂರೈಕೆ ಇದೆ. ಯೇಸುವಿನಲ್ಲಿ ಮಾತ್ರ ಪೂರೈಕೆ, ಮರುಪಾವತಿ ಮತ್ತು ಪುನರ್ಸ್ಥಾಪನೆ ಸಾಧ್ಯ. ನಿಮ್ಮ ನೆರೆಯವರಲ್ಲಿ ಹೇಳಿ, ನಿಮ್ಮ ಪುನರ್ಸ್ಥಾಪನೆಗೆ ಪೂರೈಕೆ ಉಂಟು, ಮರುಪಾವತಿಗೆ ಪೂರೈಕೆ ಇದೆ ಯೇಸುವಿನಲ್ಲಿ. ಆಮೆನ್, ಹಾಲೆಲೂಯ. ಹೌದು, ಅದು ಏನೂ ಆಗಿರಬಹುದು ನೀವು ಕಳಕೊಂಡಿದ್ದು. ಅದು ಪುನಃ ಪಡೆಯಲು ದಾರಿಗಳಿವೆ ಯೇಸುವಿನಲ್ಲಿ. ಎಲೀಷ ಪ್ರವಾದಿ ಏನು ಮಾಡಿದರೂ ಅದು ಶಿಲುಬೆಗೆ ಸೂಚಿಸುತ್ತದೆ. ಯೇಸುವಿನ ಶಿಲುಬೆಯಿಂದ ಏನನ್ನು ನೀವು ಕಳಕೊಂಡಿದ್ದೀರೋ ಅದನ್ನೆಲ್ಲ ಪಡೆಯಲು ಸಾಧ್ಯ. ಆಮೆನ್. ಪುನಃ ಪಡೆಯಲು ಅಸಾಧ್ಯವಾದದ್ದು ಏನೂ ಇಲ್ಲ, ಅದಕ್ಕೆ ಪೂರೈಕೆ ಉಂಟು. ದೇವರ ವಾಕ್ಯದಲ್ಲಿ ಯೇಸುವಿನ ನಾಮದಲ್ಲಿ ಎಲ್ಲವೂ ಪುನರ್ಸ್ಥಾಪಿಸಲ್ಪಡುತ್ತದೆ. ಹೌದು, ಅದಾಗಿರಬಹುದು ಸಮಯ, ಆರೋಗ್ಯ, ಆಸ್ತಿ, ಆರ್ಥಿಕ ಸ್ಥಿತಿ, ಸಂಬಂಧಗಳು, ಪ್ರತಿಯೊಂದಕ್ಕೂ ಪುನರ್ಸ್ಥಾಪನೆಯಾಗಲು ದೇವರ ವಾಕ್ಯದಿಂದ ಸಾಧ್ಯ. ನಿಮ್ಮ ನೆರೆಯವರಲ್ಲಿ ಹೇಳಿ, ಯೇಸುವಿನಲ್ಲಿ ಪುನರ್ಸ್ಥಾಪನೆ ಉಂಟು, ಯೇಸುವಿನಲ್ಲಿ ಪುನರ್ಸ್ಥಾಪನೆ ಉಂಟು. ಆಮೆನ್. ಹೌದು, ಪುನರ್ಸ್ಥಾಪನೆಗೆ ಅವಕಾಶ ಉಂಟು. ಜ್ಞಾನೋಕ್ತಿ 22ನೇ ಅಧ್ಯಾಯ 7ನೇ ವಾಕ್ಯ. ಬಲ್ಲಿದನು ಬಡವನಿಗೆ ಒಡೆಯ, ಸಾಲಗಾರನು ಸಾಲ ಕೊಟ್ಟವನಿಗೆ ಸೇವಕ. ಬಲ್ಲಿದನು ಬಡವನಿಗೆ ಒಡೆಯ, ಸಾಲಗಾರನು ಸಾಲ ಕೊಟ್ಟವನಿಗೆ ಸೇವಕ. ಹಾಲೆಲೂಯ. ಸಾಲಗಾರನು ಸಾಲ ಕೊಟ್ಟವನಿಗೆ ಸೇವಕ. ಆದರೆ ಬೇರೆ ಕೆಲವು ಬೈಬಲಿನ ಆವೃತ್ತಿಗಳು ಹೇಳುತ್ತವೆ, ಸಾಲಗಾರನು ಸಾಲ ಕೊಟ್ಟವನ ಗುಲಾಮ. ಅರಸು 2:4ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ಒಬ್ಬ ಪ್ರವಾದಿಯನ್ನು. ಅವರು ಸಾಲಗಾರರಾಗಿರುತ್ತಾರೆ ಹಾಗೂ ಒಂದು ಸಮಯ ಬರುತ್ತದೆ, ಆ ಸಾಲ ಕೊಟ್ಟವನು ಬಂದು ಅವನ ಮಕ್ಕಳನ್ನು ಬಂದಿಯಾಗಿ ತೆಗೆದುಕೊಂಡು ಹೋಗುತ್ತಾರೆ. 2 ಅರಸುಗಳು 4ನೇ ಅಧ್ಯಾಯ 1ನೇ ವಾಕ್ಯ. ಒಂದು ದಿವಸ ಪ್ರವಾದಿ ಮಂಡಳಿಯಲ್ಲಿರುವವರೊಬ್ಬನ ಹೆಂಡತಿಯು ಎಲೀಷನ ಹತ್ತಿರ ಬಂದು ಅವನಿಗೆ, ನಿನ್ನ ಸೇವಕನಾದ ನನ್ನ ಗಂಡನು ಮರಣ ಹೊಂದಿದನು. ಅವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿದ್ದನೆಂಬುದು ನಿನಗೆ ಗೊತ್ತುಂಟಲ್ಲ. ಸಾಲ ಕೊಟ್ಟವನು ನನ್ನ 2 ಮಕ್ಕಳನ್ನು ದಾಸರನ್ನಾಗಿ ತೆಗೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾನೆಂದು ಮೊರೆ ಇಟ್ಟಳು. ಸಾಲ ಕೊಟ್ಟವನು ಯಾಕೆ ಬಂದಿದ್ದಾನೆ? ಯಾಕೆಂದರೆ ಅವನ 2 ಮಕ್ಕಳನ್ನು ದಾಸರನ್ನಾಗಿ ಕೊಂಡೊಯ್ಯಲು. ಸಾಲ ಕೊಟ್ಟವನು ಯಾವಾಗಲೂ ಸಾಲಗಾರನನ್ನು ದಾಸನನ್ನಾಗಿ ಮಾಡಲು ನೋಡುತ್ತಾನೆ, ಸರಿಯಲ್ಲವೇ? ದೇವರ ವಾಕ್ಯ ಹೇಳುತ್ತದೆ, ಸಾಲಗಾರನು ಸಾಲ ಕೊಟ್ಟವನಿಗೆ ಸೇವಕ. ಈ ವಾಕ್ಯವನ್ನು ಓದಿ ನೋಡಿದರೆ ಪ್ರವಾದಿ ಮಂಡಳಿಯಲ್ಲಿರುವ ಒಬ್ಬನ ಹೆಂಡತಿ ಬಂದು ಹೇಳುತ್ತಾಳೆ, ನಿನ್ನ ಸೇವಕನಾದ ನನ್ನ ಗಂಡನು ಮರಣ ಹೊಂದಿದನು. ಹೌದು, ಮುಂದುವರಿಸುತ್ತಾ ವಾಕ್ಯ ಹೇಳುತ್ತದೆ, ಅವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದನೆಂಬುದು ನಿನಗೆ ಗೊತ್ತುಂಟಲ್ಲ. ದೇವರ ಭಯ ಒಳ್ಳೆಯದು, ಅದು ತುಂಬ ಅಗತ್ಯದ ವಿಷಯ.
ಆದರೆ ಅದು ಒಂದೇ ಒಂದು ವಿಷಯ, ಅಗತ್ಯದ ವಿಷಯವಲ್ಲ. ಹೌದು, ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನು, ಆದರೆ ಅವನು ಬಡತನದಲ್ಲಿದ್ದ. ಅವನಿಗೆ ದೇವರ ಭಯವಿತ್ತು, ಆದರೂ ಅವನು ಬಡತನದಲ್ಲೇ ಇದ್ದ. ಅವನು ಸಾಲ ಮಾಡಬೇಕಾಯಿತು, ಕೊನೆಗೆ ಸಮಯಕ್ಕಿಂತ ಮೊದಲೇ ಸಾಯಬೇಕಾಯಿತು. ಅವನ ಮಕ್ಕಳನ್ನು ಗುಲಾಮರನ್ನಾಗಿ ತೆಗೆದುಕೊಳ್ಳುತ್ತಾರೆ. ದೇವರ ಭಯ ಒಂದು ಮಾತ್ರ ಎಲ್ಲ ರೀತಿಯ ಬಿಡುಗಡೆಗಳನ್ನು ನಿಮ್ಮ ಜೀವನದಲ್ಲಿ ತರುವುದಿಲ್ಲ. ದೇವರ ವಾಕ್ಯದ ಕೆಲವು ನಿಯಮಗಳನ್ನು ಪಾಲಿಸುವುದು ತುಂಬ ಅಗತ್ಯವಾಗಿದೆ. ನಮ್ಮ ಜೀವನದಲ್ಲಿ ಬಿಡುಗಡೆಯನ್ನು ಹೊಂದಲು, ಕೆಲವು ಸಮೃದ್ಧಿಗಳನ್ನು ಅನುಭವಿಸಲು. ನಾನು ಹೇಳಿದ ನಿಮಗೆ ಅರ್ಥವಾಯಿತಲ್ಲವೇ? 2 ವಾರದ ಮುಂಚೆ ನಾವು 2 ಅರಸುಗಳು ವಾಕ್ಯ 7ರಲ್ಲಿ ಕೇಳಿದೆವು. ಎಲ್ಲಿ ಸಿರಿಯನರು ಬಂದು ಇಸ್ರೇಲ್ ಮತ್ತು ಸಮಾರ್ಯವನ್ನು ಮುತ್ತಿಗೆ ಹಾಕಿದರು, ಅಲ್ಲಿ ತುಂಬ ಹಣದುಬ್ಬರ ಉಂಟಾಯಿತು. ಆದುದರಿಂದ ಕತ್ತಿಯ ಒಂದು ತಲೆಯನ್ನು 80 ಶೆಕೆಲ್ಗಳಿಗೆ ಮಾರುತ್ತಿದ್ದರು. 2 ಅರಸು 7ರಲ್ಲಿ ಹೌದು, ನಾವು ಓದುತ್ತೇವೆ, 80 ಶೆಕೆಲ್ಗಳಿಗೆ ಮಾರುತ್ತಿದ್ದರು. ಮತ್ತು ನಾವು ಕೇಳಿದೆವು, ಸಿರಿಯದ ಲಾಬಾನನ ಉದ್ದೇಶ ಯಾಕೋಬನನ್ನು ಬರಿಗೈ ಮಾಡುವುದು, ಸರಿಯಲ್ಲವೇ? ಯಾಕೋಬನು ಹೇಳುತ್ತಾನೆ, ನನ್ನ ದೇವರು ನನ್ನೊಡನೆ ಇಲ್ಲದಿರುತ್ತಿದ್ದರೆ ನೀನು ನನ್ನನ್ನು ಬರಿಗೈಯಲ್ಲಿ ಕಳುಹಿಸುತ್ತಿದ್ದಿ. ನನ್ನ ದೇವರ ಹಸ್ತಕ್ಷೇಪ ಇಲ್ಲದಿರುತ್ತಿದ್ದರೆ ಬರಿಗೈಯಲ್ಲಿ ಕಳುಹಿಸುತ್ತಿದ್ದಿ. ತನ್ನ 20 ವರ್ಷದ ದುಡಿಮೆಯ ಫಲವನ್ನು ನೀಡದೆ ಬರಿಗೈಯಲ್ಲಿ ಲಾಬಾನನು ಯಾಕೋಬನನ್ನು ಕಳುಹಿಸುತ್ತಿದ್ದ. ಇಲ್ಲಿ ಆದಿಕಾಂಡ ಅಧ್ಯಾಯ 24ರಲ್ಲಿ ವಾಕ್ಯ 4ರಿಂದ 8 ನೋಡುವ ಒಂದು ತುಂಬ ಆಸಕ್ತಿಯುಳ್ಳ ಸಂಗತಿ ನಡೆಯಿತು. ಆದಿಕಾಂಡ 24ನೇ ಅಧ್ಯಾಯ ವಾಕ್ಯ 4ರಿಂದ 8. ನಾನು ವಾಸವಾಗಿರುವ ಕಾನಾನ್ಯರಲ್ಲಿ ನೀನು ನನ್ನ ಮಗನಿಗೋಸ್ಕರ ಹೆಣ್ಣನ್ನು ತೆಗೆದುಕೊಳ್ಳದೆ ನನ್ನ ಸ್ವದೇಶಕ್ಕೂ ನನ್ನ ಬಂಧುಗಳ ಬಳಿಗೂ ಹೋಗಿ ಅವರಲ್ಲೇ ನನ್ನ ಮಗನಾದ ಇಸಾಕನಿಗೆ ಹೆಣ್ಣನ್ನು ತೆಗೆದುಕೊಳ್ಳಬೇಕು. ಹಾಗೆ ತೆಗೆದುಕೊಳ್ಳುತ್ತೇನೆಂಬುದಕ್ಕೆ ನೀನು ನನ್ನ ತೊಡೆಯ ಕೆಳಗೆ ಕೈಯಿಟ್ಟು ಭೂಲೋಕ ಪರಲೋಕಗಳ ದೇವರಾಗಿರುವ ಯೆಹೋವನ ಮೇಲೆ ಪ್ರಮಾಣ ಮಾಡಬೇಕೆಂದು ಹೇಳಿದನು. ಅದಕ್ಕೆ ಆ ಸೇವಕನು, ಒಂದು ವೇಳೆ ನನ್ನ ಹಿಂದೆ ಈ ದೇಶಕ್ಕೆ ಬರುವುದಕ್ಕೆ ಆ ಕನ್ಯೆಗೆ ಇಷ್ಟವಿಲ್ಲದೆ ಹೋದೀತು, ನೀನು ಬಿಟ್ಟು ಬಂದ ಆ ದೇಶಕ್ಕೆ ನಾನು ನಿನ್ನ ಮಗನನ್ನು ತಿರುಗಿ ಕರೆದುಕೊಂಡು ಹೋಗಬೇಕೆನ್ನುತ್ತೀಯೋ ಎಂದು ಕೇಳಲು ಅಬ್ರಹಾಮನವನಿಗೆ, ಎಂದಿಗೂ ಬೇಡ, ಅಲ್ಲಿಗೆ ನನ್ನ ಮಗನನ್ನು ಕರೆದುಕೊಂಡು ಹೋಗಲೇ ಕೂಡದು. ನನ್ನ ತಂದೆಯ ಮನೆಯಿಂದಲೂ ನಾನು ಹುಟ್ಟಿದ ದೇಶದಿಂದಲೂ ನನ್ನನ್ನು ಕರೆತಂದು ನಿನ್ನ ಸಂತತಿಗೆ ಈ ದೇಶವನ್ನು ಕೊಡುವೆಂದು ಪ್ರಮಾಣ ಮಾಡಿ ಹೇಳಿದ ಪರಲೋಕ ದೇವರಾದ ಯೆಹೋವನು ನಿನ್ನ ಮುಂದೆ ತನ್ನ ದೂತನನ್ನು ಕಳುಹಿಸಿ ನೀನು ಅಲ್ಲಿಂದ ನನ್ನ ಮಗನಿಗೋಸ್ಕರ ಹೆಣ್ಣನ್ನು ತೆಗೆದುಕೊಳ್ಳುವಂತೆ ಅನುಕೂಲ ಮಾಡುವನು. ನಿನ್ನ ಹಿಂದೆ ಬರುವುದಕ್ಕೆ ಆ ಕನ್ಯೆಗೆ ಇಷ್ಟವಿಲ್ಲದೆ ಹೋದರೆ ನಾನು ಮಾಡಿಸಿದ ಪ್ರಮಾಣದಿಂದ ನೀನು ಬಿಡುಗಡೆಯಾಗಿರುವಿ. ಹೇಗೂ ನನ್ನ ಮಗನು ತಿರುಗಿ ಅಲ್ಲಿಗೆ ಕರಕೊಂಡು ಹೋಗಕೂಡದೆಂದು ಹೇಳಿದನು. ಆದರೆ ನನ್ನ ಮಗನನ್ನು ಮಾತ್ರ ಅಲ್ಲಿಗೆ ತಿರುಗಿ ಕರೆಕೊಂಡು ಹೋಗಬೇಡ. ಹೌದು, ಆದರೆ ನನ್ನ ಮಗನನ್ನು ಮಾತ್ರ ಅಲ್ಲಿ ತಿರುಗಿ ಕರೆಕೊಂಡು ಹೋಗಬೇಡ. ಒಂದು ವಿಷಯವನ್ನು ಅಬ್ರಹಾಮನು 2 ಸಲ ತನ್ನ ಸೇವಕನಿಗೆ ಹೇಳುತ್ತಾನೆ, ನನ್ನ ಮಗನನ್ನು ಮಾತ್ರ ಅಲ್ಲಿ ತಿರುಗಿ ಕರೆಕೊಂಡು ಹೋಗಬೇಡ. ಅಬ್ರಹಾಮನು ತನ್ನ ಸೇವಕ ಎಲಿಯಾಜರಿನ ಹತ್ತಿರ ಪ್ರಮಾಣ ಮಾಡಿಸಿ ಹೇಳುತ್ತಾನೆ, ತನ್ನ ಮಗ ಇಸಾಕನಿಗೆ ನನ್ನ ತಂದೆ ಊರಿನಿಂದ ಹೆಂಡತಿಯನ್ನು ತಂದು ಬಾ, ಅಲ್ಲಿಗೆ ಹೋಗು, ಒಂದು ಸ್ತ್ರೀಯನ್ನು ಹುಡುಕು, ದೇವದೂತನು ನಿನಗೆ ಮಾರ್ಗದರ್ಶಿಯಾಗುವನು. ಆದರೆ ಒಂದು ವಿಷಯ, ನನ್ನ ಮಗನನ್ನು ಅಲ್ಲಿಗೆ ತಿರುಗಿ ಕರೆಕೊಂಡು ಹೋಗಬೇಡ. ಹೌದು, ನನ್ನ ಮಗನನ್ನು
ಅಲ್ಲಿಗೆ ಕರಕೊಂಡು ಹೋಗಕೂಡದು. ತಿಳಿಯಿತಲ್ಲವೇ? ಎಲಿಯಾಜರ್ ಅರ್ಧ ಮನಸ್ಸಿನಾಗಿದ್ದ. ಅವನಲ್ಲಿ ತುಂಬ ಕಾರಣಗಳಿದ್ದವು. ಒಂದು ವೇಳೆ ಆ ಕನ್ಯೆಯು ನನ್ನೊಡನೆ ಬರಲು ಒಪ್ಪದಿದ್ದರೆ ಏನು ಮಾಡುವುದು? ಆದರೆ ಅಬ್ರಹಾಮನು ತನ್ನ ನಿರ್ಧಾರದಲ್ಲಿ ಸ್ಪಷ್ಟವಾಗಿದ್ದನು. ಅವನು ಹೇಳುತ್ತಾನೆ, ಏನಾದರೂ ಆಗಲಿ, ನನ್ನ ಮಗನನ್ನು ತಿರುಗಿ ಕರೆಕೊಂಡು ಹೋಗಬೇಡ. ಆ ಜಾಗವನ್ನು ನಾನು ಬಿಟ್ಟು ಬಂದಿದ್ದೇನೆ, ಅಲ್ಲಿಯ ವಿಷಯಗಳನ್ನು ನಾನು ಬಿಟ್ಟು ಹೊರಗೆ ಬಂದಿದ್ದೇನೆ. ದೇವರು ನನ್ನ ಜೀವಿತದಲ್ಲಿ ಹಸ್ತಕ್ಷೇಪ ಮಾಡಿ ನನ್ನನ್ನು ಕೆಲವು ವಿಷಯಗಳಿಂದ ಹೊರಗೆ ಬರುವಂತೆ ಮಾಡಿದ್ದಾನೆ ಮತ್ತು ಹೇಳಿದ್ದಾನೆ, ನಿನ್ನ ತಂದೆ ಮನೆಯನ್ನು ಬಿಟ್ಟು ಹೊರಗೆ ಬಾ, ನಿನ್ನ ದೇಶದಿಂದ ಹೊರಗೆ ಬಾ. ಆದುದರಿಂದ ಯಾವ ಕಾರಣಕ್ಕೂ ನನ್ನ ಮಗನನ್ನು ಅಲ್ಲಿಗೆ ಪುನಃ ಕರೆಕೊಂಡು ಹೋಗಬೇಡ. ಅಬ್ರಹಾಮನು ಸ್ಪಷ್ಟವಾಗಿ ಹೇಳುತ್ತಾನೆ, ಯಾವ ಕಾರಣಕ್ಕೂ ನನ್ನ ಮಗ ಇಸಾಕನನ್ನು ನನ್ನ ತಂದೆ ಮನೆಗೆ ತಿರುಗಿ ಕರೆದುಕೊಂಡು ಹೋಗಬೇಡ. ಆದರೆ ಯಾಕೋಬನಿಗೆ ಇದು ತಿಳಿದಿರಲಿಲ್ಲ. ಅವನು ತನ್ನ ತಂದೆಯ ಮನೆಗೆ ಹಿಂತಿರುಗಿ ಹೋಗುತ್ತಾನೆ. ಯಾರು ಕಳಿಸಿದ್ದು? ರೆಬೆಕ್ಕ ಅವನ ತಾಯಿ ಕಳಿಸಿದ್ದು. ಏನಾಯಿತು? ಅವನಲ್ಲಿ 20 ವರ್ಷ ಸಿಲುಕಿಕೊಂಡ. ಆದುದರಿಂದ ತನ್ನ ತಂದೆಯ ಮನೆಯ ವಿಷಯವಾಗಿ ಅಬ್ರಹಾಮನಿಗೆ ಗೊತ್ತಿತ್ತು. ದೇವರ ವಾಕ್ಯ ಹೇಳುತ್ತದೆ, ಅವನು ವಿಗ್ರಹ ಆರಾಧಕ. ದೇವರು ಆ ತಂದೆ ಮನೆಯಿಂದ ಹೊರಗೆ ಹೊರಗೆ ಕರೆದಿದ್ದಾರೆ. ಅವನೊಬ್ಬ ವಿಗ್ರಹ ಆರಾಧಕ. ಅದೇ ವಿಗ್ರಹಗಳನ್ನು ಆರಾಧಿಸುತ್ತಿದ್ದ. ರೆಬೆಕ್ಕ ಯಾರು? ಅಬ್ರಹಾಮನ ಅಣ್ಣನ ಮೊಮ್ಮಗಳು. ಹೌದು. ಈಗ ಅಬ್ರಹಾಮನು ತನ್ನ ಸೇವಕನನ್ನು ತನ್ನ ಮಗನಿಗೆ ಹೆಂಡತಿಯನ್ನು ಹುಡುಕಿ ತರಲು ಹೇಳುತ್ತಾನೆ. ಹೌದು, ಆಕೆ ಅದೇ ಮನೆತನದಿಂದ ಅದೇ ವಿಗ್ರಹಗಳನ್ನು ಆರಾಧಿಸಿದವಳು, ಲಾಬಾನನ ತಂಗಿ. ಆಮೇನ್. ಅದೇ ಮನೆ ದೇವರುಗಳು, ಅದೇ ವಿಗ್ರಹ ಆರಾಧನೆ. ಒಂದು ಕಾಲದಲ್ಲಿ ಅಬ್ರಹಾಮನು ಆರಾಧಿಸುತ್ತಿದ್ದ ಹಾಗೂ ದೇವರು ಅವನನ್ನು ಹೊರಗೆ ಕರೆತಂದರು. ಅಬ್ರಹಾಮನು ಒಂದು ವಿಷಯ ಅರಿತಿದ್ದ, ಪುನಃ ತಿರುಗಿ ಅಲ್ಲಿಗೆ ಹೋಗಬಾರದೆಂದು, ತನ್ನ ಮಗನು ಅಲ್ಲಿಗೆ ಹೋಗಕೂಡದೆಂದು. ಹೌದು, ಇಲ್ಲಿ ಕೆಲವು ಜನರಿದ್ದಾರೆ, ಅವರು ತಮ್ಮ ವಿಗ್ರಹಗಳನ್ನು ಮರು ಭೇಟಿ ಮಾಡುತ್ತಾರೆ. ಯಾಕೋಬನು ತನಗೆ ಅರಿವಿಲ್ಲದೆ ಅಲ್ಲಿಗೆ ತಿರುಗಿ ಹೋದ ಮತ್ತು ಅವನಿಗೆ ಹೊರಗೆ ಬರಲಾಗಲಿಲ್ಲ. 20 ವರ್ಷ ಅಲ್ಲೇ ಸಿಲುಕಿಕೊಂಡನು. ನೀವು ತುಂಬ ಜಾಗರೂಕರಾಗಿರಬೇಕು. ಕೆಲವು ಕಡೆ ಹಿಂತಿರುಗಿ ಹೋಗುವಾಗ ನೀವು ಅಲ್ಲಿ ಸಿಲುಕಿಕೊಳ್ಳಬಹುದು. ದೇವರು ನಿಮಗೆ ಕೆಲವು ವಿಷಯಗಳಲ್ಲಿ ಬಿಡುಗಡೆಯನ್ನು ಕೊಟ್ಟಿರಬಹುದು. ಅದು ಆಲ್ಕೋಹಾಲಿನಿಂದ ಇರಬಹುದು ಅಥವಾ ಬೇರೆ ಕೆಲವು ವಿಷಯಗಳಿಂದ ದೇವರು ನಿಮಗೆ ಬಿಡುಗಡೆಯನ್ನು ನೀಡಿರಬಹುದು. ಕೆಲವು ಪ್ರವೃತ್ತಿಗಳಿವೆ, ಕೆಲವು ಕುಟುಂಬದ ಮಾದರಿಗಳಿವೆ. ವ್ಯರ್ಥವಾದವುಗಳಿಂದ, ರೋಗ ರುಜಿನಗಳಿಂದ, ಬೇರೆ ಬೇರೆ ವಿಷಯಗಳಿಂದ ದೇವರು ನಿಮ್ಮನ್ನು ಹೊರಗೆ ಬರಮಾಡಿದ್ದಾರೆ. ಪುನಃ ಅಲ್ಲಿಗೆ ಹೋಗಲು ಪ್ರಯತ್ನ ಮಾಡಬೇಡಿ, ನೀವು ಅಲ್ಲಿ ಸಿಲುಕಿಕೊಳ್ಳುತ್ತೀರಿ. ತಂದೆ ಮನೆಯ ವಿಗ್ರಹಗಳು, ಮೂರ್ತಿಗಳು. ಅಬ್ರಹಾಮನು ತಿಳಿದಿದ್ದ, ತನ್ನ ಮಗ ಇಸಾಕನು ಆ ವಿಗ್ರಹಗಳಿಗೆ ತನ್ನನ್ನು ತೆರೆದಿಡಬಾರದೆಂದು. ಯಾಕೋಬ ಅಲ್ಲಿಗೆ ಹೋದ. ಇಸಾಕನ ಮಗ ಯಾಕೋಬ ಅಲ್ಲಿಗೆ ಹೋದ ಮತ್ತು ಸಿಲುಕಿಕೊಂಡ. 1 ತಿಂಗಳಿಗೆಂದು ಹೋದವನು 20 ವರ್ಷ ಅಲ್ಲೇ ಉಳಿದನು. ಮನೆತನಗಳಲ್ಲಿ ಸಾಗುವ ಬಂಧನಗಳು. ಇಸಾಕನ ಹೆಂಡತಿ ಯಾರು? ಲಾಬಾನನ ತಂಗಿ. ಯಾರು ಯಾಕೋಬನ ಹೆಂಡತಿ? ಲಾಬಾನನ ಮಗಳು. ಎಲ್ಲರೂ
ಒಂದೇ ಮನೆತನದಿಂದ ಬಂದವರು. ಯಾಕೋಬನನ್ನು ವಂಚನೆಗೆ ಒಳಪಡಿಸಿದ್ದು ಯಾರು? ಅವನ ತಾಯಿ. ಸರಿಯಲ್ಲವೇ? ನಾವು ಯಾಕೋಬನನ್ನು ಮೋಸಗಾರ, ವಂಚಕ ಎಂದು ಕರೆಯುತ್ತೇವೆ. ಆದರೆ ಯಾಕೋಬನಲ್ಲ, ಅವನ ತಾಯಿ ವಂಚಕಳು. ಅದು ಎಲ್ಲಿಂದ ಬಂತು? ಅವರೆಲ್ಲ ಅದೇ ದೇವರುಗಳನ್ನು, ವಿಗ್ರಹಗಳನ್ನು ಆರಾಧಿಸುತ್ತಿದ್ದರು. ಆಕೆ ಲಾಬಾನಿನ ಮನೆಯಿಂದ ಬಂದವಳು. ಯಾಕೋಬನಿಗೆ ಯಾರು ಹೇಳಿದ್ದು, ಹೋಗಿ ನನಗೊಂದು ಕುರಿಮರಿಯನ್ನು ತಾ, ನನಗೆ ಗೊತ್ತುಂಟು ಇಸಾಕನಿಗೆ ಯಾವ ಅಡಿಗೆ ಇಷ್ಟವೆಂದು. ನಾನು ಇಸಾಕನು ಹೇಳಿದ್ದನ್ನು ಕೇಳಿದ್ದೇನೆ. ತನ್ನ ಹಿರಿಯ ಮಗ ಎಸೋವನಿಗೆ ಹೋಗಿ ಬೇಟೆ ಮಾಡಿ ತಾ ಮತ್ತು ನನಗೆ ರುಚಿಯಾದ ಅಡಿಗೆ ತಯಾರಿಸಿಕೊಡು, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ. ಇಸಾಕನನ್ನು ವಂಚಿಸುವ ಕಲ್ಪನೆ ಯಾರದ್ದು? ಇದು ಎಲ್ಲಿಂದ ಬಂತು? ಸರಿ, ಎಲ್ಲಿಂದ ಬಂತು? ಸರಿ, ಅವನ ತಾಯಿ ರೆಬೆಕ್ಕಳಿಂದ. ಇಸಾಕನ ಹೆಂಡತಿಯೇ ಇದನ್ನು ಮುಂದಕ್ಕೆ ತಂದವಳು. ಅವಳಿಗೆ ಅದು ಎಲ್ಲಿಂದ ಸಿಕ್ಕಿತ್ತು? ಲಾಬಾನಿನ ಮನೆತನದಿಂದ. ಅವಳು ಅದೇ ಮನೆತನದವಳು, ಲಾಬಾನಿನ ತಂಗಿ. ಅರ್ಥವಾಯ್ತಲ್ಲವೇ? ಕೆಲವು ಮಾದರಿಗಳು ಕುಟುಂಬದಲ್ಲಿ ಸಾಗಿ ಬರುತ್ತವೆ. ನೀವು ಅದನ್ನು ಮೊದಲು ಗುರುತಿಸಿಕೊಳ್ಳಬೇಕು. ಹೇಳಿ, ಗುರುತಿಸಿಕೊಳ್ಳಿ. ಮೊದಲು ಗುರುತಿಸಿ ನೋಡಲು ಸಾಧ್ಯವಾಗಬೇಕು. ಪುನರಾವರ್ತಿತ ಮಾದರಿಗಳು. ಹೌದು, ಯಾವಾಗ ನೀವು ಗುರುತಿಸಿಕೊಂಡು ನೋಡಲು ಶಕ್ತರಾಗುತ್ತೀರೋ ದೇವರು ಪರಿಹಾರವನ್ನು ಕೊಡುತ್ತಾನೆ. ಆದುದರಿಂದ ಲಾಬಾನಿನ ಮನೆತನದಲ್ಲಿ ಮೋಸತನ, ವಂಚನೆ ನೀವಿಲ್ಲಿ ನೋಡುತ್ತೀರಿ. ಲಾಬಾನನು ವಂಚಿಸುವ ಮೊದಲು ಅವನ ತಂಗಿ ಅದೇ ಕೆಲಸವನ್ನು ಮಾಡಿದ್ದಾಳೆ. ರೆಬೆಕ್ಕ ಮೊದಲು ವಂಚಿಸಿದಳು. ಅವಳು ತನ್ನ ಗಂಡ ಇಸಾಕನನ್ನು ವಂಚಿಸಿದಳು ಮತ್ತು ಯಾಕೋಬನನ್ನು ಎಸೋವನಂತೆ ಮರೆಮಾಚಿದಳು. ಮೇಕೆ ಚರ್ಮದಿಂದ ಅವನ ಕೈಕಾಲುಗಳನ್ನು ಮುಚ್ಚಿ ಕೂದಲಿನ ಮನುಷ್ಯನಂತೆ ಎಸೋವನ ಬೆವರಿನ ಬಟ್ಟೆಗಳನ್ನು ಧರಿಸಲು ಕೊಟ್ಟು, ಯಾಕೋಬನು ಎಸೋವನಂತೆ ವಾಸನೆ ಬರಲು, ಇಸಾಕನು ಮುಟ್ಟುವಾಗ ಎಸೋವನಂತೆ ಅನುಭವವಾಗಲು. ಅದಕ್ಕೇನೆ ದೇವರ ವಾಕ್ಯ ಹೇಳುತ್ತದೆ, ಕಣ್ಣಲ್ಲಿ ಕಂಡರೂ ಕಿವಿಯಲ್ಲಿ ಕೇಳಿದರೂ ನಂಬಬೇಡ. ಹೌದು, ಇಲ್ಲಿ ಯಾಕೋಬನಿಗೆ ಯಾರು ವಂಚನೆಯನ್ನು ಕಲಿಸಿದರು? ಆದುದರಿಂದ ಕುಟುಂಬದಲ್ಲಿ, ಮನೆತನದಲ್ಲಿ ಕೆಲವು ಮಾದರಿಗಳಿವೆ. ತಿಳಿಯಿತಲ್ಲವೇ? ಯಾಕೋಬನಿಗೆ ವಂಚನೆಯ ಬುದ್ಧಿ ಹೇಗೆ ಬಂದದ್ದು? ನಾವು ಹೇಳುತ್ತೇವೆ, ಯಾಕೋಬನು ಮೋಸಗಾರ, ಹಿಮ್ಮಡಿ ಹಿಡಿದುಕೊಂಡು ಬಂದವನು ಎಂದು. ಎಸೋವನು ಸಹ ಇದನ್ನು ಗುರುತಿಸಿಕೊಳ್ಳಲಿಲ್ಲ. ಅವನು ಯಾಕೋಬನೇ ವಂಚಕನೆಂದು ಭಾವಿಸಿದ. ಆದರೆ ವಂಚಕಳು ಅವನ ತಾಯಿಯೇ ಆಗಿದ್ದಳು. ಅವಳೇ ತನ್ನ ಮಗ ಯಾಕೋಬನಿಗೆ ವಂಚಿಸಲು ಕಲಿಸುತ್ತಿದ್ದಳು. ಹೌದು, ಕೆಲವು ಮಾದರಿಗಳು ವಂಶ ಪರಂಪರೆಯಾಗಿ ಬರುತ್ತವೆ ಹಾಗೂ ಅವರು ತಮ್ಮ ಮಕ್ಕಳಿಗೆ ಇದರ ಬಗ್ಗೆ ಶಿಕ್ಷಣವನ್ನು ನೀಡುತ್ತಾರೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ನಿಮ್ಮ ಮಕ್ಕಳು ಹೇಗೆ ಬದುಕಬೇಕೆಂದು ದೇವರ ವಾಕ್ಯದಂತೆ ತರಬೇತಿ ನೀಡಿ, ಮನೆತನದಿಂದ ಇಳಿದು ಬಂದ ಮಾದರಿಯಲ್ಲಿ ಅಲ್ಲ. ಕೆಲವು ಬಂಧನಗಳು ಅವರ ತಂದೆ ತಾಯಿಗಳು ಅದರಿಂದ ಬಿಡುಗಡೆ ಹೊಂದದಿದ್ದರೆ ಅವರ ಮಕ್ಕಳು ಹೋರಾಟ ನಡೆಸಬೇಕಾಗುತ್ತದೆ. ತಂದೆ ತಾಯಂದಿರು ಈ ಬಂಧನದಿಂದ ಮುಕ್ತಿ ಪಡೆಯದಿದ್ದರೆ ಮಕ್ಕಳು ಅದೇ ಬಂಧನದಲ್ಲಿ ಮುಂದುವರಿಯಬೇಕಾಗುತ್ತದೆ. ಹೌದು, ನಾವು ಯಾಕೋಬನೇ ವಂಚಕನೆಂದು ತಿಳಿದುಕೊಂಡರೆ ಇಲ್ಲಿ ಅವನ ತಾಯಿ ರೆಬೆಕ್ಕಳೇ ಅವನಿಗೆ ತರಬೇತಿಯನ್ನು ನೀಡುತ್ತಿದ್ದಳು. ಯಾಕೆಂದರೆ ಅವಳು ಆರಾಧಿಸುವ ವಿಗ್ರಹ
ದೇವರುಗಳೇ ಇದಕ್ಕೆ ಕಾರಣವಾಗಿವೆ. ಅವಳು ಯಾಕೋಬನನ್ನು ಅದೇ ಸ್ಥಳಕ್ಕೆ ಹಿಂತಿರುಗಿ ಕಳಿಸ್ತಾಳೆ. ಇಲ್ಲಿ ಅಬ್ರಹಾಮನ ನಿರ್ಧಾರವು ಸ್ಪಷ್ಟವಾಗಿತ್ತು. ಯಾವುದೇ ಕಾರಣಕ್ಕೆ ಇಸಾಕನನ್ನು ಆ ಸ್ಥಳಕ್ಕೆ ಹಿಂತಿರುಗಿ ಹೋಗಬಾರದೆಂದು. ಒಂದು ವಿಷಯವಾಗಿ ಪ್ರಮಾಣ ಮಾಡು, ಎಂದಿಗೂ ನನ್ನ ಮಗನನ್ನು ಆ ಸ್ಥಳಕ್ಕೆ ತಿರುಗಿ ಕರೆಕೊಂಡು ಹೋಗುವುದಿಲ್ಲವೆಂದು. ಯಾಕೆಂದರೆ ಅಬ್ರಹಾಮನು ತಿಳಿದಿದ್ದ, ಅವನು ಏನನ್ನು ಆರಾಧಿಸುತ್ತಿದ್ದ, ಎಲ್ಲಿಂದ ಹೊರಗೆ ಬಂದಿದ್ದಾನೆ, ಹಾಗೂ ತನ್ನ ಮಗನು ಅಲ್ಲಿ ಆ ವಿಗ್ರಹಗಳಿಗೆ ತೆರೆದಿಡಬಾರದೆಂದು. ಯಾವಾಗ ಎರವಾಗಿ ತಂದ ವಸ್ತುಗಳು ಕಳೆದು ಹೋಗುತ್ತವೆಯೋ ಆವಾಗ ನಿಮಗೆ ಪ್ರವಾದಿಯ ಧ್ವನಿಯ ಅಗತ್ಯವಿದೆ. ಸಮಾರ್ಯದಲ್ಲಿ ಬಡತನವಿತ್ತು. ಯಾಕೆಂದರೆ ಸಿರಿಯದವರ ಕಾರಣದಿಂದ ಅವರು ಅಲ್ಲಿ ಸುತ್ತಲೂ ಶಿಬಿರ ಹೂಡಿದ್ದರು. ನಾವು ಹೇಳುತ್ತೇವೆ, ಲಾಬಾನನು ಸಿರಿಯದವನು. ಆದಿಕಾಂಡ ಅಧ್ಯಾಯ 29ರಲ್ಲಿ ನೋಡುತ್ತೇವೆ, ಸಿರಿಯದ ಲಾಬಾನನು. ಹಾಗಾದರೆ ಅಬ್ರಹಾಮನು ಯಾರು? ಅವನು ಸಿರಿಯದವನು, ಸರಿಯಲ್ಲವೇ? ಲಾಬಾನನು ಯಾರು? ಅವನು ಅಬ್ರಹಾಮನ ಅಣ್ಣನ ಮೊಮ್ಮಗ. ಹೌದು, ಇಲ್ಲಿ ಮಾತಾಡುತ್ತೇವೆ ಮನೆತನದಲ್ಲಿರುವ ವಿಷಯಗಳು, ಕುಟುಂಬದ ಮಾದರಿಗಳು. ಹಾಗೂ ಇವತ್ತಿನ ತನಕ ನಾವು ನೋಡುತ್ತೇವೆ, ಸಿರಿಯದವರು ಇಸ್ರೇಲ್ನ ವಿರುದ್ಧವಾಗಿ ಹೋರಾಡುವುದು. 1948 ಇಸವಿಯಲ್ಲಿ ಇಸ್ರೇಲ್ ಸ್ವತಂತ್ರ ರಾಷ್ಟ್ರವಾದಾಗ ಸಿರಿಯದವರು ಇಸ್ರೇಲಿನ ವಿರೋಧ ಪಾಳೆಯವನ್ನು ಸೇರಿಕೊಂಡರು. 1973ರಲ್ಲಿ ಪುನಃ ಇಸ್ರೇಲ್ನಲ್ಲಿ ಯುದ್ಧ ಆರಂಭವಾದಾಗ ಸಿರಿಯನ್ನರು ಇಸ್ರೇಲ್ನ ವೈರಿಗಳನ್ನು ಸೇರಿಕೊಂಡರು ಹಾಗೂ ಇಸ್ರೇಲಿನ ವಿರುದ್ಧ ಬಂದರು. ಹೌದು, ನಾವು ಹಿಂತಿರುಗಿ ನೋಡಿದರೆ ಇವತ್ತಿನವರೆಗೂ ಸ್ಥಿರವಾಗಿ ಈ ವೈರಿಗಳು ಪದೇ ಪದೇ ಇಸ್ರೇಲಿನ ವಿರುದ್ಧ ಹೋರಾಡುತ್ತವೆ. ಅರಸುಗಳು 2ನೇ ಅಧ್ಯಾಯ 7ರಲ್ಲಿ ನಾವು ನೋಡುತ್ತೇವೆ ಹೇಗೆ ಈ ವೈರಿಗಳು ಇಸ್ರೇಲ್ ಮತ್ತು ಸಮಾರ್ಯದ ವಿರುದ್ಧ ಬರುತ್ತಾರೆ ಮತ್ತು ದೇಶದಲ್ಲಿ ಬರಗಾಲವನ್ನು ಸೃಷ್ಟಿಸುತ್ತಾರೆ. ಹೇಗೆ ಸಿರಿಯನ್ನರು ಬರುವಾಗ ಬರಗಾಲ ಬಂತು. ಹೌದು, ಸಿರಿಯನ್ನರು ಬರುವಾಗ ಬರಗಾಲ ಬಂತು. ಸಿರಿಯಾದ ಲಾಬಾನನು ಯಾಕೋಬನನ್ನು ಖಾಲಿ ಮಾಡಲು ನೋಡುತ್ತಾನೆ. ಅವನ ಎಲ್ಲ ದುಡಿತವೂ ಶ್ರಮೆಯು ಅವನನ್ನು ಬರಿಗೈ ಮಾಡಿತು. ಯಾವಾಗ ಸಿರಿಯದವರು ಇಸ್ರೇಲ್ ಮತ್ತು ಸಮಾರ್ಯವನ್ನು ಸುತ್ತುವರಿಸಿಕೊಂಡರೋ ಆವಾಗ ಅಲ್ಲಿ ಬಡತನ ಮತ್ತು ಎಲ್ಲ ಥರದ ಕೊರತೆಗಳು ಉಂಟಾದವು. ಎಲ್ಲವೂ ದುಬಾರಿಯಾಗಿತ್ತು. ಎಲ್ಲಿಯವರೆಗೆ ಅಂದರೆ ಹೆಂಗಸರು ತಮ್ಮ ಮಕ್ಕಳನ್ನು ತಿನ್ನಲು ಪ್ರಾರಂಭಿಸಿದರು. ಸರಿಯಲ್ಲವೇ? 2 ಅರಸುಗಳು 7ನೇ ಅಧ್ಯಾಯದಲ್ಲಿ ನೋಡುತ್ತೇವೆ, ಹೆಂಗಸರು ತಮ್ಮ ಮಕ್ಕಳನ್ನು ತಿನ್ನಲು ಪ್ರಾರಂಭಿಸಿದರು. ಇಲ್ಲಿ ಮಕ್ಕಳು ಏನನ್ನು ಸೂಚಿಸುತ್ತವೆ? ಮಕ್ಕಳು ನಾಳಿನ ಭವಿಷ್ಯವಾಗಿದ್ದಾರೆ. ಈಗ ಇಲ್ಲಿ ಮಕ್ಕಳನ್ನು ತಿನ್ನುವುದೆಂದರೆ ನಿಮ್ಮ ನಾಳೆಯದನ್ನು ಎರವಾಗಿ ಪಡೆದು ಇವತ್ತು ತಿಂದು ಮುಗಿಸುವುದು. ನೀವು ನಿಮ್ಮ ನಾಳೆಯದನ್ನು ಎರವಾಗಿ ಪಡೆದು ಇವತ್ತು ತಿನ್ನುವುದು. ನಿಮ್ಮ ನಾಳಿನ ಭವಿಷ್ಯ ಎರವಾಗಿ ಪಡೆಯುವುದು ಇಂದು ತಿನ್ನಲು ಪ್ರಯತ್ನಿಸುವುದು. ಅದನ್ನೇ ನಿಮ್ಮ ವೈರಿಯು ಆಶಿಸುತ್ತದೆ. ನಿಮ್ಮ ಭವಿಷ್ಯವನ್ನು ಕದಿಯುವುದು ಇವತ್ತಿನ ತೃಪ್ತಿಗಾಗಿ. ಇದು ಬಡತನದ ವಿಷಯ, ಬಡತನದ ಆತ್ಮ ಅಥವಾ ಕೊರತೆ. ಕೆಲವು ದಿನಗಳ ಹಿಂದೆ ನಾವು ಹೇಳಿದ್ದೇವೆ, ಖಾಲಿತನ ಮತ್ತು ವ್ಯರ್ಥವಾಗುವಿಕೆ ಹೇಗೆ ಜನರ ಜೀವನದಲ್ಲಿ ನಿರ್ವಹಿಸುತ್ತದೆ ಎಂದು. ಕುಟುಂಬಗಳ ವಿರುದ್ಧ ಪ್ರದೇಶಗಳು ಅವುಗಳನ್ನು ಕೊರತೆಯಲ್ಲಿಡುತ್ತವೆ. ಅವುಗಳನ್ನು ಅವಶ್ಯಕತೆಯಲ್ಲಿ, ಕೊರತೆಯಲ್ಲಿ, ಬಡತನದಲ್ಲಿ, ಬೇಡಿಕೆಯಲ್ಲಿಟ್ಟು ಖಾಲಿ ಮಾಡುವುದು. ಹಾಲೆಲೂಯ.
ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 18ನೇ ವಾಕ್ಯ. ಆದ್ದರಿಂದ ನಿಮ್ಮ ದೇವರಾದ ಯೆಹೋವನು ತಾನು ನಿಮ್ಮ ಪಿತೃಗಳಿಗೆ ಪ್ರಮಾಣಪೂರ್ವಕವಾಗಿ ಮಾಡಿದ ವಾಗ್ದಾನವನ್ನು ಈಗ ನಿಮ್ಮ ಅನುಭವಕ್ಕೆ ಬಂದ ರೀತಿಯಲ್ಲಿ ನೆರವೇರಿಸುವವನಾಗಿ ನಿಮಗೆ ಇಷ್ಟು ಭಾಗ್ಯವನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟವನೆಂದು ಜ್ಞಾಪಕ ಮಾಡಿ. ನೀವು ನಿಮ್ಮ ದೇವರನ್ನು ಜ್ಞಾಪಕದಲ್ಲಿಡಿ, ನೆನಪಿನಲ್ಲಿಡಿ. ದೇವರ ವಾಕ್ಯ ಹೇಳುತ್ತದೆ, ದೇವರು ನಿಮಗೆ ಶಕ್ತಿಯನ್ನು ನೀಡುತ್ತಾನೆ ಐಶ್ವರ್ಯವನ್ನು ಸಂಪಾದಿಸಲು. ಯೆಶಾಯ 48ನೇ ಅಧ್ಯಾಯ 17ನೇ ವಾಕ್ಯ. ನಿನ್ನ ವಿಮೋಚಕನೂ ಇಸ್ರಾಯೇಲರ ಸದಮಲ ಸ್ವಾಮಿಯೂ ಆದ ಯೆಹೋವನು ಹೀಗೆನ್ನುತ್ತಾನೆ, ನಾನೇ ನಿನ್ನ ದೇವರಾದ ಯೆಹೋವನು, ನಿನಗೆ ಪ್ರತಿಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದ ದಾರಿಯಲ್ಲಿ ನಿನ್ನನ್ನು ನಡೆಸುವವನಾಗಿದ್ದೇನೆ. ಹೌದು, ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನಾನು ನಿನ್ನ ದೇವರು, ಐಶ್ವರ್ಯವನ್ನು ಲಾಭವನ್ನು ಹೊಂದಲು ತರಬೇತಿ ನೀಡುತ್ತೇನೆಂದು. ಅಲ್ಲದೆ ಲಾಭದಾಯಕವಾಗುವಂತೆ ಶಕ್ತಿವಂತನಾಗಿ ಮಾಡುತ್ತೇನೆ. ಇಲ್ಲಿ ತರಬೇತಿ ಮಾತ್ರ ಸಾಕಾಗುವುದಿಲ್ಲ, ನಮಗೆ ಬೇಕು ಸಬಲೀಕರಣ. ನಿಮಗೆ ತರಬೇತಿ ಮಾತ್ರ ಸಾಕಾಗುವುದಿಲ್ಲ, ಆದರೆ ಲಾಭದಾಯಕವಾಗಿ ಬದುಕಲು ಸಬಲತೆಯೂ ಬೇಕು. ದೇವರು ಐಶ್ವರ್ಯವನ್ನು ಮಾಡಲು ಶಕ್ತಿಯನ್ನು ನೀಡುತ್ತಾರೆ. ಹೌದು, ಜನರು ಐಶ್ವರ್ಯವನ್ನು ಮಾಡುತ್ತಾರೆ, ಆದರೆ ಪ್ರತಿಯೊಂದರಲ್ಲಿಯೂ ಕೊರತೆಯನ್ನು ಅನುಭವಿಸ್ತಾರೆ. ಭಾರಿಯಾದ ಬೆಲೆಯನ್ನು ತೆತ್ತು, ಅದು ಆಗಿರಬಹುದು ತಮ್ಮ ಆರೋಗ್ಯ, ತಮ್ಮ ಸಂಬಂಧಗಳು, ತಮ್ಮ ಕುಟುಂಬ ಜೀವನ, ಪ್ರತಿಯೊಂದರಲ್ಲಿಯೂ ಅವರು ಕೊರತೆಯನ್ನು ಅನುಭವಿಸ್ತಾರೆ. ಹೌದು, ತಮ್ಮ ಆರೋಗ್ಯ, ತಮ್ಮ ಸಂಬಂಧಗಳು, ತಮ್ಮ ಕುಟುಂಬ ಜೀವನ, ಪ್ರತಿಯೊಂದರಲ್ಲಿಯೂ ಅವರು ಕೊರತೆಯನ್ನು ಅನುಭವಿಸ್ತಾರೆ. ಬೇರೆ ಬೇರೆ ರೀತಿಯಲ್ಲಿ ಅವರು ಕೊರತೆಯನ್ನು ಅನುಭವಿಸ್ತಾರೆ. ಆದರೆ ದೇವರು ಕೊಟ್ಟ ಆಶೀರ್ವಾದದಲ್ಲಿ ದುಃಖವನ್ನು ಬೆರೆಸಿರುವುದಿಲ್ಲ. ಇದು ಸಂಪೂರ್ಣವಾಗಿದೆ. ಪ್ರಪಂಚದಲ್ಲಿ ನಾವು ನೋಡುತ್ತೇವೆ, ತುಂಬ ಜನರು ಶ್ರೀಮಂತರಾಗುತ್ತಾರೆ, ಆದರೆ ಅವರಲ್ಲಿ ಸಂತೋಷವಿರುವುದಿಲ್ಲ, ಸಮಾಧಾನವಿಲ್ಲ. ಕುಟುಂಬಗಳು ವಿಭಜನೆ ಹೊಂದಿವೆ, ಹಾಳಾದ ಆರೋಗ್ಯ, ಹಲವಾರು ರೀತಿಯ ಕೊರತೆಗಳನ್ನು ಅನುಭವಿಸ್ತಾರೆ. ದೇವರ ವಾಕ್ಯ ಹೇಳುತ್ತದೆ, ನಮ್ಮ ದೇವರು ಐಶ್ವರ್ಯವನ್ನು ಪಡೆಯಲು ಶಕ್ತಿಯನ್ನು ನೀಡುತ್ತಾನೆ, ಹಾಗೂ ಈ ದೇವರು ಅಭಿವೃದ್ಧಿ ಹೊಂದಲು ತರಬೇತಿಯನ್ನು ನೀಡುತ್ತಾನೆ. ಹೌದು, ಬಡತನದ ಆತ್ಮವು ಕುಟುಂಬಗಳಲ್ಲಿ ಕೆಲಸ ಮಾಡುತ್ತದೆ. ಹೇಗೆಂದು ನೋಡುವ. ಅವರ ವರ್ತನೆಗಳ ಮೂಲಕ ಪ್ರಭಾವ ಬೀರುತ್ತವೆ. ಅವರ ಮನಸ್ಥಿತಿ ಹೀಗಿದೆ ಅಂದರೆ ಅವರಲ್ಲಿ ಹೇಗೆ ಮಾತಾಡಿದರೂ ಅವರು ಅವರ ಮನಸ್ಥಿತಿಯನ್ನು ಬದಲಾಯಿಸುವುದಿಲ್ಲ. ಅವರ ಮನಸ್ಥಿತಿಯಲ್ಲಿ ಅಚಲರಾಗಿರುತ್ತಾರೆ. ಅವರ ಮನಸ್ಥಿತಿ ಕಠಿಣವಾಗಿರುತ್ತದೆ. ಅದರ ಬದಲಾವಣೆಯನ್ನು ಆಶಿಸುವುದಿಲ್ಲ ಅಥವಾ ಅವರಿಗೆ ಬದಲಾಗಲು ಬೇಡ. ಅವರು ಅವರ ಮನಸ್ಥಿತಿಗೋಸ್ಕರ ಹೋರಾಟ ಮಾಡುತ್ತಾರೆ ಮತ್ತು ಅವರ ಮನಸ್ಥಿತಿ ಅವರನ್ನು ನಾಶನಕ್ಕೆ ಕೊಂಡೋಗುತ್ತದೆ ಎಂದು ಅರಿಯುವುದಿಲ್ಲ. ಮಾದರಿಗಳು ಇವುಗಳು ಅವರ ಮನಸ್ಥಿತಿಯಲ್ಲಿ ಪ್ರಭಾವ ಬೀಳುತ್ತವೆ. ಅವರ ಯೋಚನಾ ಶಕ್ತಿಯ ಆತ್ಮವು ಅವರನ್ನು ಬಲವಂತಪಡಿಸುತ್ತದೆ, ಒತ್ತಾಯ ಮಾಡುತ್ತದೆ, ನಿರ್ದಿಷ್ಟ ರೀತಿಯಲ್ಲಿ ಕೆಲಸ ಮಾಡುವಂತೆ, ಅವರಲ್ಲಿ ಮುಸುಕು ಹಾಕಿ ವಸ್ತುಗಳನ್ನು ನೋಡುವಂತೆ ಮಾಡುತ್ತವೆ. ಕೆಲವುದವುಗಳನ್ನು ನೋಡದಂತೆ, ಗುರುತಿಸದಂತೆ ಮುಚ್ಚುಮರೆಯಾಗಿ ಇಡುತ್ತವೆ. ಕೆಲವು ಜನರು ಯಾವಾಗಲೂ ಕೆಟ್ಟ ಜನರ ಸಾಹಸವನ್ನು ಆಶಿಸುತ್ತಾರೆ. ಕೆಟ್ಟ ನಡವಳಿಕೆಯ ಮಿತ್ರರು. ಅವರು ಯಾವಾಗಲೂ ವ್ಯರ್ಥತೆಯಲ್ಲಿ ಆಸಕ್ತರಾಗಿರುತ್ತಾರೆ. ಹೌದು, ಅವರು ದುಡಿಯುತ್ತಾರೆ, ಶ್ರಮ ಪಡುತ್ತಾರೆ, ಆದರೆ ಅವರದ್ದು ಫಲವಿಲ್ಲದ ದುಡಿಮೆ. ಅಥವಾ ಇನ್ನೂ ಕೆಲವು ಕುಟುಂಬಗಳಲ್ಲಿ ಜನರು ಸೋಮಾರಿತನದ ಮಾದರಿಗಳು. ಇದು ಆಗಿರಬಹುದು ಸೋಮಾರಿತನ, ಮುಸುಕು ಹಾಕಿ ಅಂದರೆ ಅಸ್ಪಷ್ಟತೆಯಿಂದ ನೋಡುವಂತೆ,
ಕೆಟ್ಟ ಜನರ ಸಹವಾಸಕ್ಕೆ ಆಸಕ್ತಿ ತೋರಿಸುವುದು, ಅವರ ಮನಸ್ಥಿತಿಯು ಅವರನ್ನು ಬಂಧನದಲ್ಲಿಡುತ್ತದೆ. ಅಥವಾ ಪ್ರಭಾವಭರಿತ ವರ್ತನೆಗಳು. ತುಂಬ ಸಲ ಬಡತನದ ಆತ್ಮವು ಅವರನ್ನು ಅಜ್ಞಾನದಿಂದ ಬಲಗೊಳಿಸುತ್ತದೆ. ತುಂಬ ವಿಷಯದಲ್ಲಿ ಅಜ್ಞಾನದಲ್ಲಿರುತ್ತಾರೆ. ಹೌದು, ನಾವು ನೋಡುತ್ತೇವೆ, ಎಲ್ಲಿ ಲಾಬಾನನು ಪ್ರತ್ಯಕ್ಷನಾಗುತ್ತಾನೋ ಅಲ್ಲಿ ಕೊರತೆ ಇದೆ. ವಾತಾವರಣವನ್ನೇ ಬದಲಾಯಿಸ್ತಾನೆ ಮತ್ತು ಒಳ್ಳೆಯ ವಿಷಯಗಳನ್ನು ಕದ್ದು ಕೊಂಡು ಹೋಗುತ್ತಾನೆ. ಅಲ್ಲಿ ಕೊರತೆ. ಎಲ್ಲೆಲ್ಲ ಸಿರಿಯನ್ನರು ಬರುತ್ತಾರೋ ಅಲ್ಲಿ ತೊಂದರೆಗಳು, ಕಷ್ಟಗಳು. ಯಾವಾಗ ಸಮಾರ್ಯಕ್ಕೆ ಸಿರಿಯನರು ಬಂದರೂ ಅಲ್ಲಿ ಕೊರತೆ, ಯಾವಾಗ ಇಸ್ರೇಲಿಗೆ ಬಂದರೂ ಅಲ್ಲಿ ಕೊರತೆ ಹಾಗೂ ಬರಗಾಲ. ಕೆಲವು ಕೆಟ್ಟ ಆತ್ಮಗಳಿಗೆ ನಿರ್ದಿಷ್ಟವಾದ ಕೆಲಸ ಮಾಡಲು ನಿಯೋಜಿಸುತ್ತಾರೆ. ನಿರ್ದಿಷ್ಟವಾದ ಯೋಜನೆಗಳನ್ನು ಕೊಟ್ಟಿರುತ್ತಾರೆ ಜನರ ಮೇಲೆ ಪ್ರಯೋಗಿಸಲು. ನಿರ್ದಿಷ್ಟವಾದ ಜಾಗ, ಪ್ರದೇಶ ಹಾಗೂ ಜನರಲ್ಲಿ, ಕುಟುಂಬಗಳಲ್ಲಿ ಅವರನ್ನು ನಿಯೋಜಿಸುತ್ತಾರೆ. ಯೆಶಾಯನ ಗ್ರಂಥ 61ನೇ ಅಧ್ಯಾಯ ವಾಕ್ಯ 1-3. ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಇದೆ. ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಮನಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು, ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಯೆಹೋವನು ನೇಮಿಸಿರುವ ಶುಭ ವರುಷ, ನಮ್ಮ ದೇವರು ಮುಯಿ ತೀರಿಸುವ ದಿನ, ಇವುಗಳನ್ನು ಪ್ರಚುರಗೊಳಿಸುವುದಕ್ಕೂ, ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ, ಚೀಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ, ದುಃಖವಿದ್ದಲ್ಲಿ ಆನಂದ ತೈಲ, ಕುಂದಿದ ಮನೆಗೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ, ಇವುಗಳನ್ನು ಒದಗಿಸಿಕೊಡುವುದಕ್ಕೂ ಆತನು ನನ್ನನ್ನು ಕಳಿಸಿದ್ದಾನೆ. ಹಲ್ಲೆಲೂಯ. ಬಡವರಿಗೆ ಶುಭ ಸಮಾಚಾರ. ಕೆಲವು ಬೈಬಲಿನ ಆವೃತ್ತಿಗಳು ಹೇಳುತ್ತವೆ, ಬಡವರಿಗೆ ದೇವರ ವಾಕ್ಯವನ್ನು ಬೋಧಿಸಲು. ಬಡವರಿಗೆ ಏನು ಬೇಕೆಂದರೆ ದೇವರ ವಾಕ್ಯ. ಲೂಕ 4ನೇ ಅಧ್ಯಾಯ 18ನೇ ವಾಕ್ಯ. ಕರ್ತನ ಆತ್ಮವು ನನ್ನ ಮೇಲೆ ಇದೆ. ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಬೋಧಿಸಲು. ಏನನ್ನು ಬೋಧಿಸಲು ಹೇಳುತ್ತದೆ? ನಾವು ಬಡವರಿಗೆ ಭಿಕ್ಷೆಯನ್ನು ನೀಡುತ್ತೇವೆ. ಹೌದು, ನಾವು ಭಿಕ್ಷೆಯನ್ನು ನೀಡುತ್ತೇವೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಬಡವರಿಗೆ ದೇವರ ವಾಕ್ಯವನ್ನು ಬೋಧಿಸಿ. ಹೌದು, ದೇವರ ವಾಕ್ಯವು ಜನರನ್ನು ಬಡತನದ ಶಾಪದಿಂದ ಬಿಡುಗಡೆಯನ್ನು ನೀಡುತ್ತದೆ. ಕೆಲವು ಬಂಧನಗಳು ಆರ್ಥಿಕವಾದ ಸಹಾಯದಿಂದ ಮುಕ್ತಿ ಕೊಡುವುದಿಲ್ಲ. ಮನೆತನದ ಮಾದರಿಗಳು ಆರ್ಥಿಕ ಸಹಾಯದಿಂದ ಅವರಿಗೆ ಬಿಡುಗಡೆ ಹೊಂದಲು ಸಹಾಯ ಮಾಡುವುದಿಲ್ಲ. ಅವರನ್ನು ಆ ಸಹಾಯದ ಮೇಲೆ ಅವಲಂಬಿಸುವಂತೆ ಮಾಡುತ್ತದೆ. ಅವರ ಮನಸ್ಥಿತಿಯು ಬದಲಾಗಬೇಕು, ಅವರ ವರ್ತನೆ ಬದಲಾಗಬೇಕು. ಮನೆತನದ ಆ ಮಾದರಿಗಳು ಮುರಿದು ಹೋಗುವ ತನಕ. ಯೇಸುವೇ ಹೇಳುತ್ತಾರೆ, ಕರ್ತನ ಆತ್ಮವು ನನ್ನ ಮೇಲೆ ಇದೆ. ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಆದುದರಿಂದ ಬಡವರು ಮೊದಲು ದೇವರ ವಾಕ್ಯವನ್ನು ಆಲಿಸುವ ಅಗತ್ಯವಿದೆ. ಅವರು ಶಕ್ತಿಯುತರಾಗಲು. ಹೌದು, ದೇವರು ಬಲವನ್ನು ಕೊಡುತ್ತಾನೆ, ಐಶ್ವರ್ಯವನ್ನು ಪಡೆಯಲು ಮತ್ತು ತರಬೇತಿ ನೀಡುತ್ತಾರೆ ಅಭಿವೃದ್ಧಿ ಹೊಂದಲು. ಆದುದರಿಂದ ಅವರು ದೇವರ ವಾಕ್ಯವನ್ನು ಕೇಳಬೇಕು. ಕೆಲವು ಪುನರ್ಸ್ಥಾಪನೆಗಳು ಶಿಲುಬೆಯಿಂದ ಮಾತ್ರ ಸಾಧ್ಯ. ಮರವನ್ನು ಕಡಿಯಬೇಕು ಮತ್ತು ಅದನ್ನು ಬೆಳಕು ಇಲ್ಲದ ಆಳದಲ್ಲಿ ಹಾಕಬೇಕು. ಅದು ಮಾತ್ರ ಕೊಡಲಿಯ ತಲೆಯನ್ನು ಮೇಲೆ ತರಲು ಶಕ್ತವಾಗುತ್ತದೆ. ಶಿಲುಬೆಯು ಆಳಕ್ಕೆ ಹೋಗಬೇಕು, ಕೆಸರಿನ ಹೊಂಡಕ್ಕೆ, ಎಲ್ಲಿ ಜನರು ಇದ್ದಾರೋ ಅಲ್ಲಿ. ಹೌದು,
ಅವರು ವಾಕ್ಯವನ್ನು ಕಳಿಸಿ ನಾಶನದಿಂದ ಅವರನ್ನು ಬಿಡುಗಡೆಗೊಳಿಸಿದರು. ದೇವರು ಅವರ ವಾಕ್ಯವನ್ನು ಕಳುಹಿಸಿದರು ಮತ್ತು ಅವರಿಗೆ ವಿಮೋಚನೆಯನ್ನು ನೀಡಿದರು. ಏನು ಹೋಗಬೇಕು? ಆಳಕ್ಕೆ ದೇವರ ವಾಕ್ಯ. ದೇವರ ವಾಕ್ಯ ಪ್ರಕಟವಾಯಿತು ಮತ್ತು ಶರೀರಧಾರಿಯಾಯಿತು. ಅವರೇ ಯೇಸು. ಆಮೆನ್. ದೇವರ ವಾಕ್ಯ ಪ್ರಕಟವಾಯಿತು ಮತ್ತು ಶರೀರಧಾರಿಯಾಯಿತು. ಅವರು ಅವರ ವಾಕ್ಯವನ್ನು ಕಳುಹಿಸಿದರು ಮತ್ತು ಅವರಿಗೆ ನಾಶನದಿಂದ ಬಿಡುಗಡೆ ಕೊಟ್ಟರು. ಒಂದೇ ಒಂದು ವಿಷಯವು ನಿಮ್ಮನ್ನು ವಿನಾಶನದಿಂದ ಬಿಡುಗಡೆ ಮಾಡುತ್ತದೆ. ಅದು ಯಾವುದೆಂದರೆ ದೇವರ ವಾಕ್ಯ. ಯಾರಾದರೂ ದೇವರ ವಾಕ್ಯವನ್ನು ಬೋಧಿಸಬೇಕು. ದೇವರ ವಾಕ್ಯವನ್ನು ದೇವರು ಅವರ ವಾಕ್ಯವನ್ನು ಕಳುಹಿಸಿದರು ಮತ್ತು ಅವರನ್ನು ವಿನಾಶದಿಂದ ರಕ್ಷಿಸಿದರು. ದೇವರ ವಾಕ್ಯ ಮಾತ್ರ ನಿಮ್ಮನ್ನು ವಿನಾಶದಿಂದ ರಕ್ಷಿಸುತ್ತದೆ, ಬಿಡುಗಡೆ ನೀಡುತ್ತದೆ. ಆಮೆನ್. ಲೂಕ 4ನೇ ಅಧ್ಯಾಯ 18ನೇ ವಾಕ್ಯ. ಕರ್ತನ ಆತ್ಮವು ನನ್ನ ಮೇಲೆ ಇದೆ, ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು. ನೀವು ತೊಂದರೆ ಕೊಡುವ ವಿಷಯಗಳನ್ನು ನೋಡುವವರೆಗೆ ನೀವು ಅಲ್ಲಿಂದ ಹೊರಬರಲು ಆಗುವುದಿಲ್ಲ. ನೀವು ನೋಡಲೇಬೇಕು. ದೃಷ್ಟಿಯ ಚೇತರಿಕೆ ಆಗಬೇಕು. ತೊಂದರೆಯನ್ನು ನೋಡಲು, ತೊಂದರೆಯನ್ನು ಗುರುತಿಸಲು. ನಿಮ್ಮ ಮೇಲಿರುವ ಮಾದರಿಗಳು, ನಿಮ್ಮ ವರ್ತನೆಗಳು, ನಿಮ್ಮ ಮನಸ್ಥಿತಿ ತೊಂದರೆಗಳಿಗೆ ಕಾರಣವಾಗುವುದನ್ನು ನೀವು ನೋಡಲೇಬೇಕು, ಗುರುತಿಸಲೇಬೇಕು. ದೃಷ್ಟಿಯ ಚೇತರಿಕೆ. ಮನುಷ್ಯರು ಕುರುಡರಾಗಿದ್ದಾರೆ, ಆದ್ದರಿಂದ ದೃಷ್ಟಿಯ ಚೇತರಿಕೆಯಾಗಬೇಕು. ಅದು ಎಲ್ಲಿ ಸಿಗುತ್ತದೆ? ಯೇಸು ಹೇಳಿದ್ದಾರೆ, ಕರ್ತನ ಆತ್ಮವು ನನ್ನ ಮೇಲೆ ಇದೆ, ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಮನಮುರಿದವರನ್ನು ಬಿಡಿಸಿ ಕಳುಹಿಸುವುದಕ್ಕೂ. ಹಾಲೆಲೂಯ. ಯಾವ ರೀತಿಯಲ್ಲಾದರೂ ನಿಮ್ಮ ಮನವು ಮುರಿದರೆ ಅದಕ್ಕೆ ದೇವರ ವಾಕ್ಯ, ಯಾವ ರೀತಿಯಲ್ಲಾದರೂ ನಿಮ್ಮ ಮನವು ಮುರಿದರೆ ಅದಕ್ಕೆ ದೇವರ ವಾಕ್ಯಕ್ಕೆ ಗುಣ ಮಾಡುವ ಶಕ್ತಿ ಉಂಟು. ಹೌದು, ಯಾವ ರೀತಿಯಲ್ಲಿಯೂ ನಿಮ್ಮ ಮನವು ಮುರಿದರೆ ಗುಣ ಮಾಡಲು ದೇವರ ವಾಕ್ಯ ಶಕ್ತವಾಗಿದೆ. ನಮ್ಮ ದೇವರು ಯಾವ ರೀತಿಯ ನೋವು ನಿಮ್ಮ ಹೃದಯಕ್ಕೆ ಆದರೂ ದೇವರು ಗುಣ ಮಾಡಬಲ್ಲರು. ಯಾವ ಮನುಷ್ಯನೂ ನಿಮ್ಮ ನೋವನ್ನು ಗುಣ ಮಾಡಲು ಸಾಧ್ಯವಿಲ್ಲ. ನಿಮ್ಮ ಹೃದಯದ ನೋವು, ನಿಮ್ಮ ಆತ್ಮದ ದುಃಖ ಯಾವ ಮನುಷ್ಯನೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಯಾವ ಮನುಷ್ಯ ಮಾತ್ರದಿಂದ ನಿಮ್ಮ ನೋವನ್ನು ಅರಿಯಲು ಸಾಧ್ಯವಿಲ್ಲ. ಅಲ್ಲಿ ದೇವರ ವಾಕ್ಯವಿದೆ. ಅದು ನಿಮ್ಮ ಆತ್ಮಕ್ಕೆ ಬಿಡುಗಡೆಯನ್ನು ನೀಡುತ್ತದೆ, ನಿಮ್ಮ ಆತ್ಮವನ್ನು ಗುಣಪಡಿಸುತ್ತದೆ. ನಿಮ್ಮ ಮನಸ್ಸಿಗೆ ಸಮಾಧಾನ ದೇವರ ವಾಕ್ಯ ನೀಡುತ್ತದೆ. ಆಮೆನ್. ಹಾಲೆಲೂಯ. ಯೇಸು ಬಂದದ್ದು ಸೆರೆಯವರನ್ನು ಬಿಡುಗಡೆಗೊಳಿಸಲು. ಯಾವ ರೀತಿಯ ಬಂಧನದಲ್ಲಿ ಆ ಮನುಷ್ಯನಿದ್ದರೂ ದೇವರ ವಾಕ್ಯದಿಂದ ಅವರಿಗೆ ಬಿಡುಗಡೆ ದೊರೆಯುತ್ತದೆ. ಯಾವಾಗ ನೀವು ದೇವರ ವಾಕ್ಯಕ್ಕೆ ಕಿವಿಗೊಡುತ್ತೀರೋ ಆವಾಗ ಆ ಬಿಡುಗಡೆ ಸಿಗುತ್ತದೆ. ಆದುದರಿಂದ ದೇವರ ವಾಕ್ಯ ಹೇಳುತ್ತದೆ, ಒಬ್ಬರನ್ನೊಬ್ಬರು ಜೊತೆಯಾಗಿ ಸೇರುವುದು ಬಿಡಬೇಡಿರಿ. ದೇವರ ಹಾಜರುತನದಲ್ಲಿ ಒಂದಾಗಿ ಸೇರುವ. ಹೌದು, ದೇವರ ಹಾಜರುತನದಲ್ಲಿ ಗುಣಪಡಿಸುವಿಕೆ.
ಸೆರೆಯಲ್ಲಿದ್ದವರಿಗೆ ಬಿಡುಗಡೆ, ಕುರುಡರಿಗೆ ದೃಷ್ಟಿ, ಮುರಿದ ಭಾವನೆ ಉಳ್ಳವರಿಗೆ ಸ್ವಾತಂತ್ರ್ಯ. ಪರವಾಗಿಲ್ಲ, ಯಾವ ರೀತಿಯಲ್ಲಿ ನಿಮ್ಮ ಭಾವನೆಗಳು ಮುರಿದಿರಬಹುದು, ನಿಮ್ಮ ಹೃದಯವು ನೋವನ್ನು ಅನುಭವಿಸಬಹುದು. ಆರೋಗ್ಯ, ನಿಮ್ಮ ಆರ್ಥಿಕ ಸ್ಥಿತಿ, ಯಾವ ರೀತಿಯಲ್ಲೂ ವೈರಿಯು ಕೆಡವಿದರೂ ದೇವರ ವಾಕ್ಯ ಹೇಳುತ್ತದೆ ಅಲ್ಲಿ ಬಿಡುಗಡೆ ಉಂಟು, ಚೇತರಿಕೆ ಉಂಟು. ದೇವರ ವಾಕ್ಯ ಹೇಳುತ್ತದೆ ಯೇಸುವಿನಲ್ಲಿ ಅವರ ಶಿಲುಬೆಯ ಮುಖಾಂತರ ಪ್ರತಿಯೊಂದಕ್ಕೂ ಗುಣಪಡಿಸುವಿಕೆ, ರಕ್ಷಣೆ, ಬಿಡುಗಡೆ, ದೃಷ್ಟಿಯ ಚೇತರಿಕೆ ಹಾಗೂ ಸ್ವಾತಂತ್ರ್ಯವಿದೆ. ಹೌದು, ದೇವರ ವಾಕ್ಯದಲ್ಲಿ ಎಲ್ಲವೂ ಇದೆ. ದೇವರು ಅವರ ವಾಕ್ಯವನ್ನು ಕಳುಹಿಸಿದರು ಮತ್ತು ಬಿಡುಗಡೆಯನ್ನು, ಗುಣಪಡಿಸುವಿಕೆಯನ್ನು, ಚೇತರಿಕೆಯನ್ನು ಕೊಟ್ಟರು. ಅವರು ಬಂದದ್ದು ಸ್ವಾತಂತ್ರ್ಯವನ್ನು ಸಾರಲು. ಹೌದು, ಹಾಲೆಲೂಯ. ಬಡತನದ ಆತ್ಮಕ್ಕೆ ಜನರ ಮೇಲೆ ನಿಯೋಜಿಸಿದ್ದಾರೆ. ನೀವು ನೋಡುತ್ತೀರಿ, ಎರವಾಗಿ ಪಡೆಯುವುದು, ಪುನಃ ಪಡೆಯುವುದು, ಪುನಃ ಪಡೆಯುವುದು ಅದೊಂದು ಅಭ್ಯಾಸವೇ ಆಗಿದೆ. ಮಾತ್ರವಲ್ಲ, ಒತ್ತಾಯಪೂರ್ವಕವಾಗಿ ಎರವಾಗಿ ಪಡೆಯುತ್ತಾರೆ. ಹೌದು, ಕೆಲವೊಮ್ಮೆ ಅವರು ಯಾವುದೋ ಒಂದು ಕಾರಣಕ್ಕೆ ಸಾಲ ಪಡೆಯುತ್ತಾರೆ ಮತ್ತು ಅದನ್ನು ಬೇರೆ ಯಾವುದಕ್ಕೋ ಉಪಯೋಗಿಸ್ತಾರೆ. ಮತ್ತೆ ಪುನಃ ಸಾಲ ಪಡೆಯಲು ಅಥವಾ ಸಾಲ ಮಾಡಲು ಹೋಗುತ್ತಾರೆ. ಹೌದು, ಸಾಲವನ್ನು ಮಾಡುವುದು ಒಂದು ಕಾರಣಕ್ಕೆ ಮತ್ತು ಅವರ ಎದುರು ಕೆಲವು ಸಂದರ್ಭಗಳು ಈ ರೀತಿ ಬರುತ್ತವೆ ಅಂದರೆ ಅದನ್ನು ಈ ಸಂದರ್ಭಕ್ಕೋಸ್ಕರ ಅವರು ಉಪಯೋಗಿಸಲೇಬೇಕಾಗುತ್ತದೆ ಮತ್ತು ಅವರು ಪುನಃ ಸಾಲ ಮಾಡಬೇಕಾಗುತ್ತದೆ. ಒತ್ತಾಯಪೂರ್ವಕವಾದ ಹೊಂದಾಣಿಕೆಯ ಮಾದರಿ ನಿರಂತರವಾಗಿ ಸಾಲ ಮಾಡುತ್ತಾ ಹೋಗುವುದು ಹಾಗೂ ಎರವಾಗಿ ಪಡೆದ ವಸ್ತುಗಳು ರೆಕ್ಕೆಗಳನ್ನು ಪಡೆದು ಹಾರಿ ಹೋಗುತ್ತವೆ. ಹೌದು, ಸಾಲವಾಗಿ ಪಡೆದದ್ದು ತಪ್ಪಿ ಹೋಯಿತು. ತಪ್ಪು ಮಾಡುವುದು, ಮೇಲಿಂದ ಮೇಲೆ ಮಾಡಿದ ತಪ್ಪನ್ನೇ ಪುನಃ ಪುನಃ ಮಾಡುವುದು, ಮುಸುಕು ಹಾಕಿಕೊಂಡವರಂತೆ ಅವರಿಗೆ ಅವರ ಸಮಸ್ಯೆಯನ್ನು ನೋಡಲು ಸಾಧ್ಯವಾಗುವುದಿಲ್ಲ. ದೇವರ ವಾಕ್ಯ ಹೇಳುತ್ತದೆ, ಅವರಿಗೆ ಕಾಣುವುದಿಲ್ಲ, ಅವರು ಮುಸುಕುದಾರಿಗಳಾಗಿದ್ದಾರೆ. ಮಾಡಿದ ತಪ್ಪನ್ನೇ ಪುನಃ ಪುನಃ ಮಾಡುತ್ತಾರೆ. ಅವರ ತಂದೆ ಮಾಡಿದ ತಪ್ಪನ್ನೇ ಅದೇ ಮಾದರಿಯಲ್ಲಿ ಮಗನು ಮಾಡುತ್ತಾನೆ. ಅವರು ಒಡಹುಟ್ಟಿದವರು ಮಾಡಿದ ತಪ್ಪನ್ನೇ ಅವರು ಮಾಡುತ್ತಾರೆ. ಒಂದೇ ಮಾದರಿಯನ್ನು ಹಿಂಬಾಲಿಸ್ತಾರೆ. ಆದರೂ ಅವರು ಕುರುಡರಾಗಿದ್ದಾರೆ, ಮುಸುಕುದಾರಿಗಳಾಗಿದ್ದಾರೆ. ಬಡತನದ ಆತ್ಮಕ್ಕೆ ಒಂದು ನಿಯೋಜನೆ ಉಂಟು. ಅದು ನಿನ್ನನ್ನು ಯಾವಾಗಲೂ ಬರಿಗೈಯಲ್ಲಿ ಇಡುತ್ತದೆ, ಯಾವಾಗಲೂ ಕೊರತೆಯಲ್ಲಿ ಇಡುತ್ತದೆ, ಯಾವಾಗಲೂ ಬೇಡಿಕೆಯಲ್ಲೇ ಇಡುತ್ತದೆ. ಬಡತನವು ಜನರನ್ನು ಎರವಾಗಿ ಪಡೆಯುವುದನ್ನು ಒಂದು ವ್ಯಸನವಾಗಿ ಮಾಡುತ್ತದೆ. ಬಡತನವು ಜನರನ್ನು ಉಸಿರುಗಟ್ಟಿಸುತ್ತದೆ, ಅವರ ಆರ್ಥಿಕ ಸ್ಥಿತಿಯನ್ನು ಉಸಿರುಗಟ್ಟಿಸುತ್ತದೆ. ಹೌದು, ಸ್ವತಂತ್ರರಾಗಿರಲು ಬಿಡುವುದಿಲ್ಲ. ಅವರು ಯಾವಾಗಲೂ ಸಾಲ ಮಾಡಲು ಕಾರಣಗಳಿರುತ್ತವೆ ಹಾಗೂ ಸಾಲ ಮಾಡುತ್ತಾ ಇರಲು ಪ್ರೇರೇಪಿಸುತ್ತದೆ. ಒತ್ತಾಯಪೂರ್ವಕವಾದ ವ್ಯಸನದ ಮಾದರಿ. ಪ್ರಪಂಚವು ನಿಮಗೆ ಹೇಳಿಕೊಡಬಹುದು ಒಳ್ಳೆಯ ಸಾಲ ಮತ್ತು ಕೆಟ್ಟ ಸಾಲ. ಆದರೆ ದೇವರ ವಾಕ್ಯ ಹೇಳುತ್ತದೆ ಒಂದೇ ಸಾಲ. ಸಾಲ ಅಂದರೆ ಸಾಲ, ಸಾಲಗಾರನು ದಾಸನು. ಆರ್ಥಿಕತೆಯು ನಿಮಗೆ ಕಲಿಸಬಹುದು ಒಳ್ಳೆಯ ಸಾಲ ಮತ್ತು ಕೆಟ್ಟ ಸಾಲ. ಅವರು ನಿಮಗೆ ತಿಳಿಸಿ ಹೇಳುತ್ತಾರೆ, ಒಳ್ಳೆಯ ಸಾಲವನ್ನು ತೆಗೆದುಕೊಂಡು ಉಪಯೋಗಿಸಿ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಸಾಲಗಾರನು ಯಾವಾಗಲೂ ಸಾಲ ಕೊಟ್ಟವನಿಗೆ ಸೇವಕನು. ಬ್ಯಾಂಕುಗಳು ಹಾಗೂ ಎಲ್ಲವೂ ಇದನ್ನೇ ಕಲಿಸ್ತವೆ. ಆದರೆ ಒಂದು ಜನಾಂಗವಿತ್ತು, ಅವರು ಉಳಿತಾಯ ಮಾಡಿ ಬೇಕಾದುದನ್ನು ಖರೀದಿಸುತ್ತಿದ್ದರು. ಆದರೆ ಈಗಿನ ಜನಾಂಗವನ್ನು ನಾವು ನೋಡುತ್ತೇವೆ,
ನಾಳಿನ ಭವಿಷ್ಯವನ್ನು ಎರವಾಗಿ ಪಡೆದು ಎಂದು ಖರೀದಿಸುತ್ತಾರೆ. ಹೌದು, ನಾವು ಆ ಜನಾಂಗ. ನಮಗೆ ಹೇಳಿಕೊಟ್ಟಿದ್ದಾರೆ, ನಾಳೆಯದನ್ನು ಪಡೆದು ಇವತ್ತಿಗಾಗಿ ಖರ್ಚು ಮಾಡಲು. ಹಿಂದಿನ ಜನಾಂಗದವರು ಉಳಿತಾಯ ಮಾಡಿ ಖರೀದಿಸುತ್ತಿದ್ದರು. ಜನರನ್ನು ತಮ್ಮ ಜೀವಮಾನವೆಲ್ಲ ಸಾಲದಲ್ಲಿರುವಂತೆ ಮಾಡಿದೆ. ಯಾವಾಗಲೂ ಮರುಪಾವತಿ. ಅವರ ಜೀವಮಾನವೆಲ್ಲ ಮರುಪಾವತಿಯಲ್ಲೇ ಕಳೆಯುತ್ತಾರೆ. ಪಾಶ್ಚಾತ್ಯ ದೇಶದಲ್ಲಿ ಹೋಗಿ ನೋಡಿದರೆ ಅವರ ಸ್ಥಿತಿ ನಮಗಿಂತ ಕೆಟ್ಟದಾಗಿದೆ. ಯಾವ ಗಳಿಗೆಯಲ್ಲಿ ಅವರಿಗೆ ಉದ್ಯೋಗ ಸಿಕ್ಕಿತೋ ಆವಾಗಲೇ ಅವರು ಒಂದು ಮನೆ ಮತ್ತು ಕಾರನ್ನು ಖರೀದಿಸುತ್ತಾರೆ ಮತ್ತು ಜೀವಮಾನವಿಡೀ ಮರುಪಾವತಿ ಮಾಡುತ್ತಾನೇ ಇರುತ್ತಾರೆ. ಯಾವಾಗಲೂ ಭಯದಿಂದ ಬದುಕುತ್ತಾರೆ. ನಾನು ಉದ್ಯೋಗವನ್ನು ಕಳಕೊಂಡರೆ ಅವರು ಬರಿಗೈಯಲ್ಲಿ ಆ ಮನೆಯಿಂದ ಹೊರ ನಡೆಯಬೇಕು. ಅವರ ಅಷ್ಟು ವರ್ಷದ ದುಡಿಮೆ ವ್ಯರ್ಥ. ಭಯದಿಂದ ಇರುತ್ತಾರೆ. ಯಾವಾಗ ಸಾಲ ಕೊಟ್ಟವನು ಬಂದು ತನ್ನ ಮನೆ ಮತ್ತು ಕಾರು ಹಾಗೂ ಅವನಲ್ಲಿ ಇದ್ದುದೆಲ್ಲವನ್ನೂ ತೆಗೆದುಕೊಂಡು ಹೋಗಬಹುದೆಂದು. ಒಬ್ಬ ಸಾಲಗಾರನು ಯಾವಾಗಲೂ ಸಾಲ ಕೊಟ್ಟವನ ಸೇವಕ. ಲೋಕವು ಜನರನ್ನು ಗುಲಾಮತನದಲ್ಲಿ ಇಡಲು ಇಷ್ಟಪಡುತ್ತದೆ. ಪ್ರಪಂಚದ ಆರ್ಥಿಕ ವ್ಯವಸ್ಥೆ ಜನರನ್ನು ಗುಲಾಮತನದಲ್ಲಿಡಲು ಆಶಿಸುತ್ತದೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಮನುಷ್ಯನಿಗೆ ಯಾವುದಕ್ಕೂ ಋಣಿಯಾಗಿ ಇರಬೇಡ. ರೋಮಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 8ನೇ ವಾಕ್ಯ. ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ಸಾಲವೂ ನಿಮಗೆ ಇರಬಾರದು. ಸಾಲವನ್ನು ದ್ವೇಷಿಸಲು ಕಲಿಯಿರಿ. ಹೌದು, ಕೆಲವು ಅಗತ್ಯದ ಸಮಯದಲ್ಲಿ ಸಾಲ ಮಾಡೋದು ಪರವಾಗಿಲ್ಲ. ಆದರೆ ಆದಷ್ಟು ಬೇಗ ಸಾಲವನ್ನು ಮುಗಿಸಲು ಪ್ರಯತ್ನ ಮಾಡಿ. ಹೌದು, ಸೇವಕನಾಗಿರದೆ ಸೇವಕನಂತೆ ಬದುಕಬಾರದು. ಬಡತನದ ಆತ್ಮವು ಯಾವಾಗಲೂ ಮನುಷ್ಯರು ತಪ್ಪು ನಿರ್ಧಾರಗಳನ್ನು ಮಾಡುವಂತೆ ಮಾಡುತ್ತದೆ. ಅವರು ನಿಜವಾಗಿ ಬುದ್ಧಿವಂತರಾಗಿರುತ್ತಾರೆ, ಆದರೆ ಸೂಕ್ಷ್ಮವಾದ ಸಮಯದಲ್ಲಿ ಅವರು ಮಾಡುವ ನಿರ್ಣಯವು ಅವರನ್ನು ತುಂಬ ಸಮಯದವರೆಗೆ ಉಸಿರುಗಟ್ಟುವಂತೆ ಮಾಡುತ್ತದೆ. ಅದೇ ಬಡತನದ ಆತ್ಮದ ನಿಯೋಜನೆ, ಉಸಿರುಗಟ್ಟಿಸುವುದು. ನಿಮಗೆ ತಿಳಿಯದಂತೆ ನಿಮ್ಮ ಕತ್ತನ್ನು ಹಿಸುಕುತ್ತದೆ. ತಪ್ಪು ನಿರ್ಧಾರಗಳು. ಹಾಲೆಲೂಯ, ಆಮೆನ್. ಈಗ ನೀವು ನಿಮ್ಮ ಮನಸ್ಸಿಗೆ ಹೇಳುತ್ತೀರಾ, ಬಡತನದ ಆತ್ಮಕ್ಕೆ ಹೇಳಿ, ನಿನಗೆ ನನ್ನ ಮನಸ್ಸಲ್ಲಿ ಅಥವಾ ಜೀವನದಲ್ಲಿ ಯಾವುದೇ ಸ್ಥಳವಿಲ್ಲ. ಪ್ರತಿಯೊಂದು ಬಡತನದ ಆತ್ಮವೇ, ನಿನಗೆ ನನ್ನ ಜೀವನದಲ್ಲಿ ಯಾವ ಹಕ್ಕೂ ಇಲ್ಲ. ನನ್ನ ಹಣಕಾಸಿನ ಮೇಲೆ, ನನ್ನ ವರ್ತನೆಯ ಮೇಲೆ, ನನ್ನ ಮನಸ್ಥಿತಿಯ ಮೇಲೆ ನಾನು ತೆರೆದಿಟ್ಟ ನಿನ್ನ ಆತ್ಮಕ್ಕೆ ಎಲ್ಲ ಬಾಗಿಲುಗಳನ್ನು ಮುಚ್ಚುತ್ತೇನೆ ಯೇಸುವಿನ ನಾಮದಲ್ಲಿ. ನಾನು ಸ್ವಾತಂತ್ರ್ಯವನ್ನು ಮಾತನಾಡುತ್ತೇನೆ, ಬಿಡುಗಡೆಯನ್ನು ಘೋಷಿಸುತ್ತೇನೆ. ಪ್ರತಿಯೊಂದು ಬಂಧನದಿಂದ, ಪ್ರತಿಯೊಂದು ಗುಲಾಮತನದಿಂದ ಯೇಸುವಿನ ನಾಮದಲ್ಲಿ. ಪ್ರತಿಯೊಂದು ಮನಸ್ಥಿತಿ, ಅದಾಗಿರಬಹುದು ವಂಶಾವಳಿಯಿಂದ ಬಂದದ್ದು, ಪರಿಚಿತವಾದದ್ದು ಅಥವಾ ನನ್ನ ವರ್ತನೆಯಿಂದ, ನಾನು ಯೇಸುವಿನ ನಾಮದಿಂದ ಬಿಡುಗಡೆಯನ್ನು ಘೋಷಿಸುತ್ತೇನೆ. ನಾನು ಸ್ವತಂತ್ರನು ಯೇಸುವಿನ ನಾಮದಲ್ಲಿ. ಯೇಸುವಿನ ರಕ್ತದ ಶಿಲುಬೆಯ ಮುಖಾಂತರ ಸಿಗುವ ಪುನಃಸ್ಥಾಪನೆಯನ್ನು ನನ್ನ ಜೀವಿತದಲ್ಲಿ, ನನ್ನ ಆರ್ಥಿಕ ಸ್ಥಿತಿಯ ಮೇಲೆ, ನನ್ನ ಹಣಕಾಸಿನ ಮೇಲೆ
ನನ್ನ ಆರೋಗ್ಯದ ಮೇಲೆ, ನನ್ನ ಸಂಬಂಧಗಳ ಮೇಲೆ, ನನ್ನ ಆಧ್ಯಾತ್ಮಿಕ ನಡತೆಯ ಮೇಲೆ ನಾನು ಪುನರ್ಸ್ಥಾಪನೆಯನ್ನು ಘೋಷಿಸುತ್ತೇನೆ ಯೇಸುವಿನ ನಾಮದಲ್ಲಿ ಮತ್ತು ಯೇಸುವಿನ ರಕ್ತದಿಂದ. ಯೇಸುವಿನ ಶಿಲುಬೆಯ ಮುಖಾಂತರ ಸಿಗುವ ಎಲ್ಲ ಆಶೀರ್ವಾದಗಳನ್ನು ನಾನು ಸ್ವೀಕರಿಸುತ್ತೇನೆ. ಯೇಸು ಬಂದರು ಬಿಡುಗಡೆಯನ್ನು ಬೋಧಿಸಲು, ಬಡವರಿಗೆ ಬೋಧಿಸಲು, ಮುರಿದ ಹೃದಯವನ್ನು ಗುಣಪಡಿಸಲು, ಬಂಧನದಲ್ಲಿದ್ದವರಿಗೆ ಬಿಡುಗಡೆಯನ್ನು. ಯೇಸುವಿನ ನಾಮದಲ್ಲಿ ನಾವು ಇದೆಲ್ಲವನ್ನು ಸ್ವೀಕರಿಸ್ತೇವೆ. ಹಾಲೆಲೂಯಾ. ಯೇಸುವಿಗೆ ಸ್ತೋತ್ರ. ದೇವರಿಗೆ ಮಹಿಮೆ ಆಗಲಿ. ವಂದನೆಗಳು. ಈ ಎಲ್ಲ ಸಮಸ್ಯೆಗಳಿಗೆ ಏನು ಪರಿಹಾರ? ದೇವರು ಯಾವಾಗಲೂ ಪರಿಹಾರವನ್ನು ನೀಡುತ್ತಾರೆ. 2 ಅರಸುಗಳು ಅಧ್ಯಾಯ 7 ವಾಕ್ಯ 1-2. ಆಗ ಎಲೀಷನು ಅವನಿಗೆ, ಯೆಹೋವನ ವಾಕ್ಯವನ್ನು ಕೇಳು. ಆತನು, ನಾಳೆ ಇಷ್ಟು ಹೊತ್ತಿಗೆ ಸಮಾರ್ಯ ಪಟ್ಟಣದ ಬಾಗಿಲಿನಲ್ಲಿ ಗೋಧಿ ಹಿಟ್ಟು ರೂಪಾಯಿಗೆ 12 ಸೇರಿನಂತೆಯೂ ಜವೆಗೋಧಿಯು 24 ಸೇರಿನಂತೆಯೂ ಮಾರಲ್ಪಡುವು ಅನ್ನುತ್ತಾನೆ ಎಂದು ಹೇಳಿದನು. ಇದನ್ನು ಕೇಳಿ ಅರಸನ ಹಸ್ತಕನಾದ ಸರದಾರನು ದೇವರ ಮನುಷ್ಯನಿಗೆ, ಯೆಹೋವನು ಆಕಾಶದಲ್ಲಿ ದ್ವಾರಗಳನ್ನು ಮಾಡಿದರೂ ಇದು ಸಂಭವಿಸಲಾರದು ಅನ್ನಲು, ಎಲೀಷನು ಅವನಿಗೆ, ಅದು ಸಂಭವಿಸುವುದನ್ನು ನೀನು ಕಣ್ಣಾರೆ ಕಾಣುವಿ, ಆದರೆ ಅದನ್ನು ಅನುಭವಿಸುವುದಿಲ್ಲ ಎಂದು ಹೇಳಿದನು. ಹೌದು, ಸಮಾರ್ಯದ ಸಮಸ್ಯೆ ಭಯಾನಕವಾದದ್ದು. ಎಷ್ಟೆಂದರೆ ಜನರು ತಮ್ಮ ಮಕ್ಕಳನ್ನೇ ಕೊಂದು ತಿಂದರು. ಆ ರೀತಿಯ ಬಡತನ, ಬರಗಾಲ, ಕೊರತೆ. ಇದಕ್ಕೆ ಏನು ಪರಿಹಾರ? ಪ್ರವಾದಿ ಎಲೀಷರು ಹೇಳುತ್ತಾರೆ, ನಾಳೆ ಈ ಹೊತ್ತಿಗೆ ಎಲ್ಲ ಸನ್ನಿವೇಶ ಬದಲಾಗುತ್ತದೆ. ಅಲ್ಲಿ ನೆರೆದಿದ್ದ ಜನರೆಲ್ಲ ಇದನ್ನು ನಂಬಲಿಲ್ಲ. ಅಲ್ಲಿ ಹಾಜರಿದ್ದ ಅಧಿಕಾರಿಗಳು ಹೇಳಿದರು, ದೇವರು ಸ್ವರ್ಗದ ಕಿಟಕಿ ಬಾಗಿಲುಗಳನ್ನು ತೆರೆದರೂ ಇದು ಅಸಾಧ್ಯ. ಪ್ರವಾದಿ ಎಲೀಷರು ಹೇಳಿದರು, ನೀನು ನೋಡುತ್ತಿ, ಆದರೆ ನೀನು ಇದನ್ನು ಅನುಭವಿಸುವುದಿಲ್ಲ. ಕೆಲವು ಸಂಗತಿಗಳನ್ನು ಸ್ವೀಕರಿಸುವ ಮುಂಚೆ ನೋಡಬೇಕು. ಆಮೇನ್. ಹೌದು, ನಾವು ಕೆಲವು ಸಂಗತಿಗಳನ್ನು ಸ್ವೀಕರಿಸುವ ಮುಂಚೆ ನೋಡಬೇಕು. ಅಧಿಕಾರಿಗಳು ಹೇಳುತ್ತಾರೆ, ಇದು ನಮ್ಮಿಂದ ಗ್ರಹಿಸಲು ಸಾಧ್ಯವಿಲ್ಲ, ನಂಬಲೂ ಅಸಾಧ್ಯ. ಸಾಮಾನ್ಯವಾಗಿ ಇಂಥ ಸನ್ನಿವೇಶ ನಡೆಯಲು ಅಸಾಧ್ಯ. ಆವಾಗ ಎಲೀಷ ಪ್ರವಾದಿ ಹೇಳುತ್ತಾರೆ, ಹೇಗೆ ನೀವು ನಂಬುತ್ತೀರೋ ಹಾಗೆಯೇ ಆಗಲಿ. ನೀನು ನೋಡುತ್ತಿ, ಆದರೆ ಅನುಭವಿಸುವುದಿಲ್ಲ. ಕೆಲವು ಸನ್ನಿವೇಶಗಳು ದೇವರ ವಾಕ್ಯದಿಂದ ಬದಲಾಗುತ್ತವೆ. ವಾಕ್ಯದ ಘೋಷಣೆಯಿಂದ ಸನ್ನಿವೇಶಗಳು ಬದಲಾಗುತ್ತವೆ. ಎಲೀಷ ಪ್ರವಾದಿ ಹೇಳುತ್ತಾರೆ, ನಾಳೆ ಈ ಹೊತ್ತಿಗೆ ಸನ್ನಿವೇಶ ಸಂಪೂರ್ಣ ಬದಲಾಗುತ್ತದೆ. ಪ್ರತಿಯೊಂದರಲ್ಲೂ ಚೇತರಿಕೆ, ಪುನರ್ಸ್ಥಾಪನೆ ನಾನು ಘೋಷಿಸುತ್ತೇನೆ. ನಿಮ್ಮ ಜೀವಿತದಲ್ಲಿ ಪ್ರತಿಯೊಂದು ಪುನರ್ಸ್ಥಾಪನೆಯಾಗಲಿ. ಪುನರ್ಸ್ಥಾಪನೆ ನಿಮ್ಮ ಆರೋಗ್ಯದಲ್ಲಿ, ಹಣಕಾಸಿನಲ್ಲಿ, ಸಂಬಂಧಗಳಲ್ಲಿ, ಪ್ರತಿಯೊಂದು ವಿಷಯದಲ್ಲಿ ಪುನರ್ಸ್ಥಾಪನೆ ಮತ್ತು ಚೇತರಿಕೆಯನ್ನು ಯೇಸುವಿನ ನಾಮದಲ್ಲಿ ನಾನು ಘೋಷಿಸುತ್ತೇನೆ. ಹಾಲೆಲೂಯಾ.